Good morning. I am Irdal Timareddy from Sadhana Academy Shikaripura. ಸೊ ಹಿಂದೆ ಎರಡು ಸೆಷನ್ನಲ್ಲಿ ನಾವು ಕ್ವಶನ್ ಟ್ಯಾಗ್ ಬಗ್ಗೆ ಮತ್ತು ವಾಯ್ಸಸ್ ಬಗ್ಗೆ ಕ್ಲಾಸಸ್ಸನ್ನು ಕೇಳಿದ್ದೀರ. ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅನದರ್ ಟಾಪಿಕ್ ಇನ್ ಜನರಲ್ ಇಂಗ್ಲೀಷ್. ಯಾವುದು? ದ ಟಾಪಿಕ್ ಈಸ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅನ್ನೋ ಟಾಪಿಕ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ಸ್ ಆರ್ ಬೇಸ್ಡ್ ಟೂ ಟೈಪ್ಸ್. ಎರಡು ಥರ ಆರ್ಟಿಕಲ್ಸ್ ಇದೆ. ಒಂದು ಡೆಫಿನೈಟ್ ಆರ್ಟಿಕಲ್ಲು, ಇನ್ನೊಂದು ಇಂಡೆಫಿನೈಟ್. ಡೆಫಿನೈಟ್ ಅಂದರೆ ನಿರ್ದಿಷ್ಟವಾಗಿ ಬಳಸ್ತಕ್ಕಂಥದ್ದು ಆರ್ಟಿಕಲ್, ದಟ್ ಈಸ್ ದ. ಅನದರ್ ಒನ್ ಈಸ್ ಸೆಕೆಂಡ್ ಒನ್, ಇಂಡೆಫಿನೈಟ್ ಆರ್ಟಿಕಲ್. ಇಂಡೆಫಿನೈಟ್ ಹಾಗೆ ಬಳಸ್ತಕ್ಕಂಥ ಆರ್ಟಿಕಲ್ಸ್ ಯಾವುದು? ಎ ಮತ್ತು ಆ್ಯನ್. A and an are called indefinite articles. The is called a definite articles. These are two. Total there are three articles. The, a, an. ಈ ಮೂರು ಆರ್ಟಿಕಲ್ಸ್ಗಳನ್ನು ನಾವು ಎಲ್ಲೆಲ್ಲಿ ಬಳಸಬೇಕು ಅನ್ನೋದು. ಮೊದಲನೇದಾಗಿ ರೂಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ವೇರ್ ವಿ ಯೂಸ್ ಇಂಡೆಫಿನೈಟ್ ಆರ್ಟಿಕಲನ್ನು ಎಲ್ಲಿ ಬಳಸಬೇಕು? ಎ ಅಥವಾ ಯಾನನ್ನು. ನೋಡಿ, ಎ ಈಸ್ ಯೂಸ್ಡ್ ಬಿಫೋರ್ all singular common nouns which gives consonant sound. Important ನೆನ್ಪಿಟ್ಕೋಬೇಕು, which gives consonant sound. ಕಾನ್ಸೊನೆಂಟ್ ಸೌಂಡ್ ಕೊಡ್ತಕ್ಕಂತಹ ಜಾಗದಲ್ಲಿ ಎ ಈಸ್ ಯೂಸ್ಡ್, ಅಲ್ಲಿನ ನಾವು ಎ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್, ಎ ಬಾಯ್, ಎ ಹಾರ್ಸ್, ಎ ವುಮನ್. ನೋಡಿ, ಈ ಥರ ಅಲ್ಲೆಲ್ಲನೂ ಸಮೇತ ದೇ ಆರ್ ಗಿವಿಂಗ್ ಎ ಕಾನ್ಸೊನೆಂಟ್ ಸೌಂಡ್. ಬಾಯ್, ದ ಸೌಂಡ್ ಈಸ್ ಬಾ. Horse, ha, not a. Horse, that is a consonant sound. Woman, u, it is also a consonant sound. So, before the consonant sound, we use indefinite article a. a ಅನ್ನು ಎಲ್ಲಿ ಬಳಸ್ತೀವಿ ಅಂತ ಗೊತ್ತಾಯಿತು. ಈಗ ಯಾನನ್ನು ಎಲ್ಲಿ ಬಳಸಬೇಕು? Where we use an. So, an is used before a word beginning with a vowel sound. ಎಯನ್ನು ಕಾನ್ಸೊನೆಂಟ್ ಸೌಂಡಿಂದ ಯೂಸ್ ಮಾಡ್ತೀವಿ, ಯಾನನ್ನು ವೋವಲ್ ಸೌಂಡಿಂದೆ. ಇಲ್ಲಿ ಒಂದು ನೆನಪಲ್ಲಿಟ್ಕೊಳ್ಳಿ, ನಾಟ್ ಫಾರ್ ದಿ ವೋವಲ್ ಲೆಟರ್. ವೋವಲ್ ಲೆಟರಿಂದೆ ಅಲ್ಲ, ವೋವಲ್ ಸೌಂಡಿಂದೆ. ವಿ ಗೋ ಫಾರ್ ದಿ ಸೌಂಡ್ ಬಿಕಾಸ್ ಸಮ್ ಆಫ್ ದಿ ಲೆಟರ್ಸ್ ಇವನ್ ದೋ ದೇ ಆರ್ ಕಾನ್ಸೊನೆಂಟ್ ಬಟ್ ದೇ ಪ್ರೊಡ್ಯೂಸ್ ಎ ವೋವಲ್ ಸೌಂಡ್. ವೋವಲ್ ಸೌಂಡನ್ನು ಕೊಡುತ್ತೆ. ಹಾಗಾಗಿ ನಮಗೆ ಜಾಗೃತೆ ಇರಬೇಕು. ಅಂದರೆ ಬಿಫೋರ್ ದಿ ಸೌಂಡ್ ವೋವಲ್ ಸೌಂಡನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಎಕ್ಸಾಂಪಲ್ ಇದೆ, ಆ್ಯನ್ ಆರೆಂಜ್, ಆರೆಂಜ್. ಆ್ಯನ್ ಅಂಬ್ರೆಲಾ, ಆ್ಯನ್ ಅಂಬ್ರೆಲಾ. ಇದನ್ನು ಸರಳವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಇನ್ನೊಂದು ಮೆಥಡ್ ಇದೆ. ಏನು? ನಿಮಗೆ ಎಲ್ರಿಗೂ ಗೊತ್ತಿದೆ ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಅಂತ, ಹೌದಲ್ವಾ? ಸ್ವರಗಳು ಅಂದ ತಕ್ಷಣ ಆ ಇಂದ ಅವು ಅಲ್ಲಿವರೆಗೂ ನೆನಪಿದೆ. ಹಾಗಾದರೆ ಒಂದು ನೆನ್ಪಿಟ್ಕೊಳ್ಳಿ, ಆ ಸ್ವರಗಳು ಏನಿದಾವಲ್ಲ ಆ ಹಿಂದೆ ಅವುವರೆಗೂ ಬರ್ತಕ್ಕಂತಹ ಅಕ್ಷರಗಳು ಎಲ್ಲೇ ಬಂದರೆ ಅದರ ಹಿಂದ್ಗಡೆ ನೀವು ಯಾನನ್ನು ಬಳಸಿ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಅಂಬ್ರೆಲಾ ಆ ಬಂತು, ಆರೆಂಜ್ ಆ ಅಲ್ವಾ, ಎಲಿಫೆಂಟ್ ಈ, ಅ ಇ ಉ ಈ ಥರ ಬರುತ್ತಲ್ಲ, ಕನ್ನಡದಲ್ಲೇ ನೆನ್ಪಿಟ್ಕೊಂಡ್ಬಿಡ್ರಿ. ಆ ಅಕ್ಷರಗಳ ಬಂದಾಗ ನೀವು ಯಾನನ್ನು ಬಳಸಬೇಕು. ದೋಸ್ ಆರ್ ಕಾಲ್ಡ್ ವೋವಲ್ ಲೆಟರ್ಸ್. ದೇ ಪ್ರೊಡ್ಯೂಸ್ ವೋವಲ್ ಸೌಂಡ್. ಅವು ಸ್ವರ ಅಕ್ಷರಗಳು ಮತ್ತು ಅವೆಲ್ಲವೂ ಸಮೇತ ಸ್ವರದ ಸೌಂಡನ್ನೇ ಕೊಡುತ್ತೆ. ಹಾಗಾಗಿ ಯಾನನ್ನು ಅಲ್ಲಿ ಬಳಸಬೇಕು. ಎ ಎಲ್ಲಿ ಬಳಸಬೇಕು? ವ್ಯಂಜನಾಕ್ಷರ ಗೊತ್ತಿದೆ ನಮಗೆ. ಕಾಯಿಂದ ಳಾವರೆಗೆ, ಕಕ್ಕ ಗಗನ ಗೊತ್ತಿದೆಯಲ್ಲ, ಕಾಯಿಂದ ಳಾವರೆಗೆ ಬರ್ತಕ್ಕಂಥ ಅಕ್ಷರಗಳು ಏನಿದಾವಲ್ವಾ. ನೋಡಿ, ಬಾಯ್ ಬಾ ಬಂತು ಅಲ್ವಾ, ಬಾ. ಕಾಪರ್, ಕಾಪರ್. ಕಸ್ಟಮರ್, ನೋಡಿ ಕಾ. ಈ ಥರ ಸೌಂಡ್ ಎಲ್ಲೆಲ್ಲಿ ಬರುತ್ತೆ? ಕಸ್ಟಮರ್ ಅಂತ ಗೊತ್ತಾಯಿತು, ಕಸ್ಟಮರ್, ಎ ಕಸ್ಟಮರ್ ಅಂತೀವಿ. ಕಾಪರನ್ನ ಬಳಸುವಾಗ ಎ ಕಾಪರ್ ಅಂತ ಬಳಸ್ಬೋದು. ನೋಡಿ, ಮೆಟಲ್ಸನ್ನು ಇನ್ ಜನರಲ್ ಸೆನ್ಸಲ್ಲಿ ಯೂಸ್ ಮಾಡಿದರೆ ಆರ್ಟಿಕಲ್ ಬಳಸಲ್ಲ. ಡೆಫಿನೆಟಾಗಿ ಹೇಳುವಾಗ ಅಂದರೆ ಎ ಪರ್ಟಿಕ್ಯುಲರ್, ಅವಾಗ ಮಾತ್ರ ಎ ಅಂತ ಬಳಸ್ತೀವಿ. ಇಲ್ದಿದ್ರೆ ಅಲ್ಲಿ ಕಾಪರ್ಗೆ ಯಾವುದನ್ನು ಬಳಸಲ್ಲ. ಕಸ್ಟಮರ್ ಗೊತ್ತಾಯಿತು, ಕಸ್ಟಮರ್ ಅಂತೇಳಿ ಬಳಸ್ತೀವಿ. ಆ ಥರ ಎನಿ ವರ್ಡ್ಸ್ ನೀವು ಯಾವುದಾದ್ರೂ ತಗೊಳ್ಳಿ. ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕೊಡ್ತಕ್ಕಂಥ ಲೆಟರ್ಸ್ ಇದೆ. ಆ ಲೆಟರ್ಸ್ ಬಗ್ಗೆ ನಿಮಗೆ ತುಂಬ ಜಾಗೃತೆ ಇರಬೇಕು. ಯಾವ್ಯಾವಂಥ ಅಕ್ಷರಗಳು ಅಂದರೆ ಯು. ಯು ಅನ್ನೋದು ಸಮ್ಟೈಮ್ಸ್
it gives a vowel sound and some extent it gives a consonant sound. ಹೆಂಗೆ ನೋಡಿ, ಅಂಬ್ರೆಲಾ ಅನ್ನಲ್ಲಿ ಆ ಸೌಂಡ್ ಬಂತು, ಇಟ್ ಈಸ್ ಎ ಕಾನ್ಸೋನೆಂಟ್, ಇಟ್ ಈಸ್ ಎ ಓವಲ್ ಸೌಂಡ್, ಆ ಅನ್ನೋದು ಓವಲ್ ಸೌಂಡ್ ಆಯಿತು. ಅದೇ ಅಂಬ್ರೆಲಾ ಬದಲಾಗಿ ಯೂನಿವರ್ಸಿಟಿ, ದ ಲೆಟರ್ ಬಿಗಿನ್ ವಿತ್ಸ್ ಯು, ಲೆಟರ್ ಈಸ್ ಓವಲ್ ಬಟ್ ದ ಸೌಂಡ್ ಇಟ್ ಪ್ರೊಡ್ಯೂಸ್ ಯಾ ಸೌಂಡ್ ಬರುತ್ತೆ. ಯೂನಿವರ್ಸಿಟಿ, ಯು, ಯಾರಲಾವ, ಯಾ ಅಂದಾಗೆ ಅದು ಏನಾಯಿತು, ಕಾನ್ಸೋನೆಂಟ್ ಆಯಿತು. ಸೊ ದಟ್ಸ್ ವೈ ವಿ ಕಾಲ್ಡ್ ಎ ಯೂನಿವರ್ಸಿಟಿ ಇನ್ಸ್ಟೆಡ್ ಆಫ್ ಯಾನ್ ಯೂನಿವರ್ಸಿಟಿ. ದ ರೈಟ್ ಆನ್ಸರ್ ಈಸ್ ಎ ಯೂನಿವರ್ಸಿಟಿ. ವೈ ಅಂದರೆ ಬಿಫೋರ್ ದ ಸೌಂಡ್ ಈಸ್ ಕಾನ್ಸೋನೆಂಟ್, ಸೌಂಡ್ ಕಾನ್ಸೋನೆಂಟ್ ಇದೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿದರೆ ನೋಡಿ, ಯೂಸ್ಫುಲ್ ಅಂತೀವಿ. ಯೂಸ್ಫುಲ್, ಲೆಟರ್ ಈಸ್ ಯು ಇದೆ ಲೆಟರ್, ಆದರೆ ಸೌಂಡ್ ಯೂಸ್ಫುಲ್, ಇಟ್ ಇಸ್ ಅ ಕಾನ್ಸೋನೆಂಟ್ ಸೌಂಡ್. ಸೊ ದ ರೈಟ್ ಆರ್ಟಿಕಲ್ ಈಸ್ ಎ ಯೂಸ್ಫುಲ್. ಆ ಥರ ಅರ್ಥ ಆಗ್ತಿದೆ ಅಲ್ವಾ? ಹಾಗೆ ಈ ಥರ ಇರೋ ಲೆಟರ್ಗಳನ್ನು ನಾನು ನೆಕ್ಸ್ಟಿನ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಆ ಲೆಟರ್ ಬಂದಾಗ ನೀವು ಸೌಂಡನ್ನು ಕೇಳಬೇಕು, ನಿಮ್ಮ ಟಂಗನ್ನು ಕೇಳ್ಕೋಬೇಕು. ನೀವು ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್, ಯು ಆರ್ ಇನ್ ಪರ್ಫೆಕ್ಟ್ ಇನ್ ಪ್ರೊನೌನ್ಸಿಯೇಷನ್, ದೆರ್ ಈಸ್ ನೋ ಡೌಟ್ ಟು ಪುಟ್ ಆ್ಯನ್ ಆರ್ಟಿಕಲ್ ಎ ಆರ್ ಆ್ಯನನ್ನು ಹಾಕೋದಕ್ಕೆ ಸಮಸ್ಯೆನೇ ಇಲ್ಲ. ಪ್ರೊನೌನ್ಸನ್ನು ನೀವು ತಪ್ಪಾಗಿ ಮಾಡಿದರೆ ನಿಮಗೆ ಸೌಂಡ್ ಕ್ಲಾರಿಟಿ ಹೋಗುತ್ತೆ. ನೋಡಿ, ನಾನು ಅದನ್ನೇ ಬೇರೆ ಥರ ಪ್ರೊನೌನ್ಸ್ ಮಾಡಿದಾಗ ಅಲ್ಲಿಗೆ ಸೌಂಡ್ ವೇರಿ ಆದರೆ ಐದರ್ ಇಟ್ ಈಸ್ ಐಡೆಂಟಿಫಿಕೇಷನ್ ತಪ್ಪಾಗುತ್ತೆ, ನಿಮಗೆ ಓವಲ್ ಸೌಂಡಾ ಆರ್ ಕಾನ್ಸೋನೆಂಟ್ ಸೌಂಡ್ ಅಂತ. ಐ ಥಿಂಕ್ ಈಸ್ ಇಟ್ ಕ್ಲಿಯರ್ ಆಗಿದೆ. ಎ ಯಾವಾಗ ಬಳಸಬೇಕು? ಯಾನ್. ಎ ಈಸ್ ಯೂಸ್ಡ್ ಫಾರ್ ಕಾನ್ಸೋನೆಂಟ್ ಸೌಂಡ್, ಯಾನ್ ಈಸ್ ಯೂಸ್ಡ್ ಫಾರ್ ಓವಲ್ ಸೌಂಡ್, ಬಿಫೋರ್ ದಿ ಓವಲ್ ಸೌಂಡ್ ಆ್ಯಂಡ್ ಬಿಫೋರ್ ದಿ ಕಾನ್ಸೋನೆಂಟ್, ನಾಟ್ ಫಾರ್ ದಿ ಓವಲ್ ಲೆಟರ್. ನೆಕ್ಸ್ಟ್ ಅನದರ್ ಆರ್ಟಿಕಲ್, ಡೆಫಿನೈಟ್ ಆರ್ಟಿಕಲ್ ಇದೆ, ದಿ. ನೋಡಿ, ಇದನ್ನೊಂದು ಪರ್ಫೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವು, ವೇರ್ ವಿ ಯೂಸ್ ದ ಆರ್ಟಿಕಲ್ ದ ಅನ್ನು ಎಲ್ಲಿ ಬಳಸಬೇಕಂತ ಗೊತ್ತಾದರೆ, ರಿಮೈನಿಂಗ್ ರೆಸ್ಟ್ ಏನಿದೆ, ಎ ಹಾಕಬೇಕು ಇಲ್ಲ ಯಾನ್ ಹಾಕಬೇಕು. ಎ ಹಾಕೋದಕ್ಕೆ ಗೊತ್ತಿದೆ, ಯಾನ್ ಹಾಕೋದಕ್ಕೂ ಗೊತ್ತಿದೆ. ಇಫ್ ಯು ಆರ್ ಪರ್ಫೆಕ್ಟ್ ಇನ್ ಯೂಸಿಂಗ್ ಡೆಫಿನೈಟ್ ಆರ್ಟಿಕಲ್ ಯೂಸ್ ಮಾಡೋದ್ರಲ್ಲಿ ನೀವು ಪರ್ಫೆಕ್ಟ್ ಆಗಿಬಿಟ್ರೆ, ರಿಮೈನಿಂಗ್ ಯಾವುದೇ ಪ್ರಶ್ನೆ ಕೇಳಿದ್ರು ಇದು ಬರಲ್ಲ ಅಂತ ಗೊತ್ತಾದರೆ ಅವೆರಡರಲ್ಲಿ ಒಂದಿರುತ್ತಾ, ಅವೆರಡರಲ್ಲಿ ಹಾಕೋದು ಗೊತ್ತಿದೆ ನಿಮಗೆ. ಎಲ್ಲೆಲ್ಲಿ ಯೂಸ್ ಮಾಡಬೇಕು? ದ ಫಸ್ಟ್ ಒನ್, ಬಿಹೈಂಡ್ ದಿ ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ, ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋ ಒಂದು ಟಾಪಿಕ್ ಇದೆ. ಬಟ್ ನಾಟ್ ಫಾರ್ ಯುವರ್ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ಸಲ್ಲಿಲ್ಲ, ಪೇಪರ್ ಸೆಕೆಂಡ್ಗಿದೆ, ಇಂಗ್ಲೀಷ್ ಪೇಪರ್ ಸೆಕೆಂಡಿಗಿದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಟೀಚ್ ಮಾಡ್ತೀನಿ ಅವ್ರಿಗೆ, ಪೇಪರ್ ಸೆಕೆಂಡ್ ಇರೋರಿಗೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಸೂಪರ್ಲೇಟಿವ್ ಹಿಂದ್ಗಡೆ ಬಳಸಬೇಕು. ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ ಸೂಪರ್ಲೇಟಿವ್? ನೋಡಿ, ಸೂಪರ್ಲೇಟಿವ್ ಅಂದರೆ ಆಲ್ಮೋಸ್ಟ್ ಆಲ್ ಅಡ್ಜೆಕ್ಟಿವ್ಗೆ ಇ ಎಸ್ ಟಿ ಕ್ಯಾರಿ ಆಗಿರುತ್ತೆ. ಅಡ್ಜೆಕ್ಟಿವ್ಗೆ ಇ ಎಸ್ ಟಿ ಅಥವಾ ಮೋಸ್ಟ್, ಇ ಎಸ್ ಟಿ ಇರುತ್ತೆ, ಇಲ್ಲಾಂದರೆ ಮೋಸ್ಟ್ ಇರುತ್ತೆ. ಹೆಂಗೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ಲಿ, ಹಿ ಈಸ್ ದ ಟಾಲೆಸ್ಟ್ ಮ್ಯಾನ್ ಇನ್ ದ ಕ್ಲಾಸ್. ಹಿ ಈಸ್ ದ ಟಾಲೆಸ್ಟ್ ಈಸ್ ದ ವರ್ಡ್, ಅರ್ಥ ಇದೆ ಅಲ್ವಾ? ದಟ್ ಈಸ್ ಅನ್ ಅಡ್ಜೆಕ್ಟಿವ್ ವಿಚ್ ಕ್ಯಾರೀಸ್, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೂಪರ್ಲೇಟಿವಲ್ಲಿದೆ. ಇ ಎಸ್ ಟಿ ಇಂಡಿಕೇಟ್ಸ್, ಇ ಎಸ್ ಟಿ ಅನ್ನೋ ಪದ ನೆನ್ಪಿಟ್ಕೊಂಬಿಡಿ, ಅದಿದ್ದರೆ ಆಲ್ಮೋಸ್ಟ್ ಆಲ್ ಇಟ್ ಈಸ್ ಎ ಸೂಪರ್ಲೇಟಿವ್. ಆ ಇ ಎಸ್ ಟಿ ಬಂತಂದರೆ ಆರ್ಟಿಕಲ್ ಹಿಂದ್ಗಡೆ ಏನಿರಬೇಕು? ದಿ ಟಾಲೆಸ್ಟ್. ಸರ್, ಕೆಲವು ಇ ಎಸ್ ಟಿ ಇರಲ್ಲ. ಇನ್ಸ್ಟೆಡ್ ಆಫ್ ಇ ಎಸ್ ಟಿ ವಿ ಕ್ಯಾನ್ ಯೂಸ್ ಮೋಸ್ಟನ್ನು ಬಳಸ್ತೀವಿ. ಏನು? ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ನೋಡಿ, ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಹಿಂದ್ಗಡೆ ಏನಿದೆ? ಮೋಸ್ಟ್. ಆ ಮೋಸ್ಟ್ ಹಿಂದ್ಗಡೆ ಏನಿದೆ? ಡೆಫಿನೈಟ್ ಆರ್ಟಿಕಲ್ ದಿ ಇದೆ. ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ನೋಡಿ, ಮೋಸ್ಟ್ ಇದ್ದರೂ ಬಳಸಬೇಕು, ಇ ಎಸ್ ಟಿ ಫಾರಮ್ ಇದ್ದರೂ ಬಳಸಬೇಕು. ದಟ್ ಈಸ್ ದ ರೂಲ್ ನಂಬರ್ 1. ಗೋ ಫಾರ್ ದಿ ಸೆಕೆಂಡ್ ರೂಲ್ಸ್. ಸೆಕೆಂಡ್ ರೂಲ್ ಏನು ಹೇಳುತ್ತೆ? ದ ನೇಮ್ ಆಫ್ ಎ ಹೋಲಿ ಬುಕ್ಸ್ ಆರ್ ಸ್ಯಾಕ್ರೆಡ್ ಬುಕ್ಸ್ ಅಂತ ಏನು ಕರಿತೀವಲ್ವಾ, ಆರ್ ಸ್ಕ್ರಿಪ್ಚರ್ಸ್, ವಿ ಕ್ಯಾನ್ ಯೂಸ್ ಎ ಡೆಫಿನೈಟ್. ದ ಗೀತಾ, ವಿಟ್ ಮೀನ್ಸ್ ಭಗವದ್ಗೀತಾ, ದಿ ಬೈಬಲ್, ದಿ ಕುರಾನ್, ದಿ ರಾಮಾಯಣ, ದಿ ಮಹಾಭಾರತ್. ಸೊ ವಿ ಕ್ಯಾನ್ ಸೇ ಬುಕ್ಸ್ ಹಿಂದ್ಗಡೆ, ಹೋಲಿ ಬುಕ್ಸ್ ಹಿಂದ್ಗಡೆ, ಸ್ಯಾಕ್ರೆಡ್ ಬುಕ್ಸ್ ಹಿಂದ್ಗಡೆ ವಿ ಕ್ಯಾನ್ ಯೂಸ್ ಡೆಫಿನೈಟ್. ನಿರ್ದಿಷ್ಟವಾಗಿರುತ್ತೆ, ಅಲ್ಲಿ ನಾವು ನಿರ್ದಿಷ್ಟವಾಗಿರ್ತಕ್ಕಂಥ ಡೆಫಿನೈಟ್ ಆರ್ಟಿಕಲನ್ನು ಹಾಕಬೇಕು. ದಿ ಭಗವದ್ಗೀತಾ, ದಿ ಬೈಬಲ್, ದಿ ಕುರಾನ್, ಲೈಕ್ ದಟ್ ಓನ್ಲಿ. ದಿ ರಾಮಾಯಣ, ದಿ ಮಹಾಭಾರತ್. ಥರ್ಡ್ ರೂಲ್ ಏನು ಹೇಳುತ್ತೆ? ಯೂಶಲಿ ವಿ ಆಲ್ ನೋ ದ ನೇಮ್ಸ್ ಆಫ್ ಎ ನ್ಯೂಸ್ ಪೇಪರ್ಸ್ ಹಿಂದ್ಗಡೆ ನಾವು ವಿ ಕ್ಯಾನ್ ಯೂಸ್ ಡೆಫಿನೈಟ್ ಆರ್ಟಿಕಲ್ಸ್. ಇಲ್ಲಿ ಎಕ್ಸಾಂಪಲ್ ಒಂದು ನ್ಯೂಸ್ ಪೇಪರ್ ಕೊಟ್ಟಿದ್ದೀನಿ, ವಿ ನೋ ಇಟ್ ಮೆನಿ ನ್ಯೂಸ್ ಪೇಪರ್ಸ್, ದಿ ಹಿಂದೂಸ್ತಾನ್ ಟೈಮ್ಸ್ ಆ್ಯಂಡ್ ಮೆನಿ ಎಕ್ಸೆಟ್ರಾ. ದ ಫೋರ್ತ್ ರೂಲ್, ನೇಮ್ ಆಫ್ ದಿ ರಿವರ್ಸ್, ಸೀಸ್,
ಓಷನ್ ಪೀಕ್ಸ್. ನೋಡಿ, ನದಿಗಳ ಹೆಸರು, ಸಮುದ್ರ, ಸಾಗರ, ಪರ್ವತಗಳ ಈ ಹೆಸರುಗಳ ಹಿಂದುಗಡೆ ನಾವು ಅವನ್ನ ನಿರ್ದಿಷ್ಟವಾಗಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರಿವರಿಗೆ ಬಂದರೆ ನೋಡಿ, ದಿ ನೈಲ್, ದಿ ಗಂಗಾ, ದಿ ಕಾವೇರಿ. ಸೊ ದೀಸ್ ಆರ್ ಕಾಲ್ಡ್ ಬಿಫೋರ್ ದಿ ನೇಮ್ ಆಫ್ ದಿ ರಿವರ್ ವಿ ಕ್ಯಾನ್ ಯೂಸ್ ಡೆಫಿನೈಟ್ ಆರ್ಟಿಕಲ್ ದ. Then oceans, the Pacific Ocean, the Atlantic Ocean, the Indian Ocean, like that only we can use the before the oceans. And peaks, that is the Himalayas, the Himalaya. So that is the name of the peak. ಪರ್ವತಗಳು ಹೆಸರುಗಳ ಹಿಂದುಗಡೆ ಬಳಸ್ತಕ್ಕಂಥದ್ದು. ದಿಸ್ ಇಸ್ ದ ರೂಲ್ಸ್ ನಂಬರ್ 4. ಅಂದರೆ ಡೆಫಿನೈಟ್ ಆರ್ಟಿಕಲನ್ನು ಎಲ್ಲಿ ಬಳಸಬೇಕು ಅನ್ನೋದು ರೂಲ್ಸ್ 4. ಗೋ ಫಾರ್ ದಿ ಅನದರ್ ರೂಲ್ಸ್. ನೆಕ್ಸ್ಟ್ ಏನು ಹೇಳ್ತೀವಿ, ಫೇಮಸ್ ಬಿಲ್ಡಿಂಗ್ಸ್ ಇದ್ದಾಗ, ಫೇಮಸ್ ಬಿಲ್ಡಿಂಗ್ಸ್ ಇಟ್ ಮೀನ್ಸ್ ನೋಡಿ, ನಾವು ಹೇಳ್ತೀವಲ್ಲ ಪ್ರಸಿದ್ಧ ದಿ ತಾಜ್ ಮಹಲ್. ನೋಡಿ, ತಾಜ್ ಮಹಲ್ ಇಸ್ ಅ ಬ್ಯೂಟಿಫುಲ್ ಬಿಲ್ಡಿಂಗ್, ತಾಜ್ ಮಹಲ್ ಇದೆ. ಆ್ಯಂಡ್ ದಿ ಸ್ಟೋನ್ ಚಾರಿಯಟ್ ಇನ್ ಹಂಪಿ. ಇಟ್ ಈಸ್ ಅ ಡೆಫಿನೈಟ್, ನಿರ್ದಿಷ್ಟವಾಗಿರತಕ್ಕಂತಹ ಫೇಮಸ್ ಬಿಲ್ಡಿಂಗ್ಸ್ ನೇಮ್ ಹಿಂದ್ಗಡೆ ವಿ ಕ್ಯಾನ್ ಯೂಸ್ ಅ ಡೆಫಿನೈಟ್ ಆರ್ಟಿಕಲ್ ದ. ಆ್ಯಂಡ್ ದ 6th ಒನ್, ನೇಮ್ ಆಫ್ ದಿ ಯೂನಿಕ್ ಆಬ್ಜೆಕ್ಟ್ಸ್. ಯೂನಿಕ್ ಥಿಂಗ್ಸ್ ಅಂತ ಕರಿತೀವಿ ನಾವು. ಯೂನಿಕ್ ಆಬ್ಜೆಕ್ಟ್ಸ್ ಏನು, ದಿ ಅರ್ತ್, ದಿ ಸ್ಕೈ, ದಿ ಸನ್. ನೋಡಿ, ಅವೆಲ್ಲ ಯೂನಿಕ್ ಒಂದೇ. ಅವು ಬಿಟ್ಟರೆ ದಿ ಅರ್ತ್ ಅನ್ವ, ಎ ಅರ್ತ್ ಅಲ್ಲ, ದಿ ಅರ್ತ್, ದಿ ಸ್ಕೈ, ದಿ ಸನ್, ದಿ ಮೂನ್. ಸೊ ದೀಸ್ ಆರ್ ಕಾಲ್ಡ್ ಯೂನಿಕ್ ಆಬ್ಜೆಕ್ಟ್ಸ್. ಬಿಫೋರ್ ದಿ ನೇಮ್ ಆಫ್ ದಿ ಯೂನಿಕ್ ಆಬ್ಜೆಕ್ಟ್ಸ್ ವಿ ಕ್ಯಾನ್ ಯೂಸ್ ದಿ ಡೆಫಿನೈಟ್ ಆರ್ಟಿಕಲ್ ದ. ನೆಕ್ಸ್ಟ್ 7th ಒನ್, ಪ್ರಾಪರ್ ನೌನ್ ಯೂಸ್ಡ್ ಆ್ಯಸ್ ಎ ಕಾಮನ್ ನೌನ್. ನೋಡಿ, ಪ್ರಾಪರ್ ನೌನನ್ನು ನಾವು ಕಾಮನ್ ನೌನ್ ಆಗಿ ಬಳಸಿದಾಗ ಆಗ ನಾವು ಡೆಫಿನೈಟ್ ಆರ್ಟಿಕಲನ್ನು ಬಳಸಬೇಕು. ನೋಡಿ, ಡೆಲ್ಲಿ ಇದೆ. ಡೆಲ್ಲಿ ಈಸ್ ದ ಲಂಡನ್ ಆಫ್ ಇಂಡಿಯಾ. ಡೆಲ್ಲಿ ಈಸ್ ದ ಲಂಡನ್. ನೋಡಿ, ಡೆಲ್ಲಿ ಈಸ್ ಎ ಪ್ರಾಪರ್ ನೌನ್. ವಿ ಕನ್ಸಿಡರ್ ಆ್ಯಸ್, ನೋಡಿ, ಕಾಮನ್ ನೌನ್ ಆಗಿ ಬಳಸ್ತಾ ಇದ್ದೀವಿ. ಪ್ರಾಪರ್ ನೌನ್ ಯೂಸ್ಡ್ ಆ್ಯಸ್ ಎ ಕಾಮನ್ ನೌನ್, ಕಾಮನ್ ಆಗಿ ಬಳಸ್ತಿದ್ದೀವಿ. ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಆರ್ ಇದಕ್ಕೆ ಇನ್ನೊಂದು ರೂಲು ಹೇಳ್ಬೋದು, ಸೆಕೆಂಡ್ ಪ್ರಾಪರ್ ನೌನ್ ಆಲ್ವೇಸ್ ಟೇಕ್ ದಿ ಡೆಫಿನೈಟ್ ಆರ್ಟಿಕಲ್ ದ. ಸೆಕೆಂಡ್ ಪ್ರಾಪರ್ ನೌನ್, ಸೆಕೆಂಡ್ ಪ್ರಾಪರ್ ನೌನ್ ಇನ್ ಎ ಸೆಂಟೆನ್ಸ್ ಇಟ್ ವಿಲ್ ಟೇಕ್ ದಿ ಡೆಫಿನೈಟ್ ಆರ್ಟಿಕಲ್ ದಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು, ಕಾಳಿದಾಸ್ ಈಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಕಾಳಿದಾಸನ ನಾವು ಶೇಕ್ಸ್ಪಿಯರ್ ಅಂತ ಕರಿತೀವಿ, ಭಾರತದ ಶೇಕ್ಸ್ಪಿಯರ್ ಅಂತ. ಅದನ್ನು ನೋಡಿ, ಕಾಳಿದಾಸ್ ಈಸ್ ದಿ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಈ ಥರ ಪ್ರಾಪರ್ ನೌನನ್ನು ಕಾಮನ್ ನೌನ್ ಬಳಸಿದಾಗ ಅಥವಾ ಸೆಕೆಂಡ್ ಪ್ರಾಪರ್ ನೌನ್ಗೆ ವಿ ಆ್ಯಡ್ ಡೆಫಿನೈಟ್ ಆರ್ಟಿಕಲ್ ದಿ. ಆ್ಯಂಡ್ ರೂಲ್ಸ್ ನಂಬರ್ 8, ದ ನೇಮ್ಸ್ ಆಫ್ ಎ ನ್ಯಾಷನಲ್ಸ್, ಕಮ್ಯುನಿಟೀಸ್. ನ್ಯಾಷನಲ್ಸ್ ಹೇಳುವಾಗ, ಕಮ್ಯುನಿಟೀಸ್ ಹೇಳುವಾಗ ನೋಡಿ, ಬಿಲಾಂಗ್ಸ್ ಟು ದಿ ಕಮ್ಯುನಿಟೀಸ್. ನೋಡಿ, ವಿ ಆರ್ ದಿ ಅಲ್ಲಿ ಕಮ್ಯುನಿಟೀಸ್ಗಳನ್ನು ಹೇಳುವಾಗ. ಆ್ಯಂಡ್ ನ್ಯಾಷನಲ್ಸ್, ಫಾರ್ ಎಕ್ಸಾಂಪಲ್ ದಿ ಜರ್ಮನ್ಸ್, ದಿ ಇಂಗ್ಲಿಷ್ಮೆನ್, ದಿ ಹಿಂದೂಸ್. So like that only we can use definite article the. Then before the directions ಹೇಳುವಾಗ ನೋಡಿ, ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಹೀಗೆ ಡೈರೆಕ್ಷನ್ಸ್ ಹೇಳ್ತೀವಲ್ವ. ಅವಾಗ ದಿ ಸನ್ ರೈಸಸ್ ಇನ್ ದ ಈಸ್ಟ್ ಅಂತೀವಿ. ದ ಸನ್ ರೈಸಸ್, ನೋಡಿ, ದಿ ಸನ್ ಅಂದೆ, ಯಾಕಂದರೆ ಇಟ್ ಈಸ್ ಎ ಯೂನಿಕ್ ಥಿಂಗ್. ದಿ ಸನ್ ರೈಸಸ್ ಇನ್ ದ ಈಸ್ಟ್. It is a direction. East is a direction. We can use in the east. It is a direction. And 10th one, when singular noun represent whole class or whole family. Singular noun irutte, but it will represent whole family ಅಥವಾ whole class represent ಮಾಡ್ತೀವಿ. ಆ ಥರ ಇದ್ದಾಗ ನಾವು we can use definite article the. The dog is a faithful animal, not a single dog. ಯಾವುದೋ ಒಂದು ಡಾಗಿಗೆ ಹೇಳ್ತಾ ಇಲ್ಲ ನಾವು. ಇಟ್ ರೆಫರ್ ಟು ಎ ಹೋಲ್ ಫ್ಯಾಮಿಲಿ ಆಫ್ ಎ ಡಾಗ್. ಎಲ್ಲ ಆರ್ ಎ ಫ್ಯಾಮಿಲಿ ಆರ್ ಎ ಹೋಲ್ ಕ್ಲಾಸ್ ಆಫ್ ಎ ಡಾಗ್. ಸೊ ದಟ್ಸ್ ವೈ ವಿ ಕ್ಯಾನ್ ಯೂಸ್ ದಿ ಡೆಫಿನೈಟ್ ಆರ್ಟಿಕಲ್ ದ. ದ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ಆ್ಯಂಡ್ ಅನದರ್ ಒನ್ ಎಕ್ಸಾಂಪಲ್ ಈಸ್ ದೇರ್, ದ ಕೌ ಈಸ್ ಎ ಯೂಸ್ಫುಲ್ ಅನಿಮಲ್. ನೋಡಿ, ಕೌ ಆ ಕೌ ಅಲ್ಲ, ದಿ ಕೌ ಈಸ್ ಎ ಯೂಸ್ಫುಲ್ ಅನಿಮಲ್. ಆದರೆ ಇಟ್ ರೆಫರ್ಸ್ ಟು ಎ ಹೋಲ್ ಕ್ಲಾಸ್. ಹಾಗಾಗಿ ನೋಡಿ, ಅಲ್ಲಿ ಯೂಸ್ಫುಲ್ ಇದೆ. ಯು ಈಸ್ ಎ vowel letter, but here gives a consonant sound. That's why I am putting an consonant sound ಇರೋದ್ರಿಂದ indefinite article a ಅನ್ನು ಹಾಕಿದ್ದೀವಿ. The cow is a useful animal. ಅದನ್ನು ನೀವು ನೆನಪಲ್ಲಿಟ್ಕೋಬೇಕು. Then another rules ಇನ್ನೂ ಇದೆ. ಹನ್ನೊಂದೇನು, when we treat a particular things already referred earlier, ಅಂದರೆ ಮುಂಚೆ
ರೆಫರೆನ್ಸ್ ಆಗಿದೆ, ಅದರ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದೀವಿ ಅಂದಾಗ ವಿ ಟ್ರೀಟೆಡ್ ಆ್ಯಸ್ ಎ ಡೆಫಿನೈಟ್. ಅದನ್ನು ಆಲ್ರೆಡಿ ರೆಫರೆನ್ಸಿಗೆ ತೊಗೊಂಡಿದ್ದೀವಿ ಅಂದಾಗ, ಫಾರ್ ಎಕ್ಸಾಂಪಲ್ ನೋಡಿ, ಐ ಬಾಟ್ ಎ ಕ್ಯಾಮರಾ. ಎಸ್ಟರ್ಡೇ ಐ ಬಾಟ್ ಎ ಕ್ಯಾಮರಾ. ದ ಕ್ಯಾಮರಾ ಈಸ್ ಸೋ ಬ್ಯೂಟಿಫುಲ್. ನೋಡಿ, ಯಾಕಂದರೆ ಅದನ್ನೇ ರೆಫರೆನ್ಸಾಗಿ ತೊಗೋತೀನಿ, ಅದನ್ನೇ ರೆಫರ್ ಮಾಡ್ತಿದ್ದೀನಿ ನಾನು. ಯಾವುದು? ನಿನ್ನೆ ತೊಗೊಂಡಿರ್ತಕ್ಕಂಥ ಕ್ಯಾಮರಾ. ಐ ಬಾಟ್ ಎ ಕ್ಯಾಮರಾ. ದ ಕ್ಯಾಮರಾ ಈಸ್ ಸೋ ಬ್ಯೂಟಿಫುಲ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ರೆಫರ್ಡ್. ಅಥವಾ ನೋಡಿ, ಐ ವೆಂಟ್ ಟು ಎ ಶಾಪ್. ಐ ವೆಂಟ್ ಟು ಎ ಶಾಪ್. ದ ಶಾಪ್ ವಾಸ್ ಕ್ಲೋಸ್ಡ್. ದಿ ಶಾಪ್ ವಾಸ್ ಕ್ಲೋಸ್ಡ್. ಐ ಆಮ್ ಟಾಕಿಂಗ್ ಅಬೌಟ್ ದಿ ಆಲ್ರೆಡಿ ವಾಟ್ ಐ ಆಮ್ ಟಾಕಿಂಗ್ ಇನ್ ದ ಅರ್ಲಿಯರ್. ಮುಂಚೆ ಯಾವ ಶಾಪ್ ಬಗ್ಗೆ ಮಾತಾಡಿದ್ನೋ ಅದನ್ನೇ ಮತ್ತೆ ರೆಫರ್ ಆಗಿ ತಗೊಂಡು ಮಾತಾಡ್ತಾ ಇದ್ದೀನಿ. ಅಥವಾ ಐ ಬಾಟ್ ಎ ಬುಕ್. ಐ ಬಾಟ್ ಎ ಬುಕ್. ದ ಬುಕ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮೀ. ದ ಬುಕ್ ಈಸ್ ವೆರಿ ಯೂಸ್ಫುಲ್ ಫಾರ್ ಮೀ. ಸೇಮ್ ಬುಕ್, ಯಾವ ಬುಕ್ ಇರುತ್ತೋ ಅದೇ ಬುಕ್ಕಿಗೆ. ಅಥವಾ ಐ ಬಾಟ್ ಎ ಪೆನ್. ದ ಪ್ಯಾನ್ ಈಸ್ ಬ್ಯೂಟಿಫುಲ್. ದ ಪ್ಯಾನ್ ಈಸ್ ಬ್ಯೂಟಿಫುಲ್. ನೋಡಿ, ಅದನ್ನೇ ರೆಫರಾಗಿ ತಗೊಂಡಾಗ ವಿ ಕ್ಯಾನ್ ಯೂಸ್ ಇಟ್ ಕಾಲ್ಡ್ ಎ, ಅದನ್ನು ನಾವು ಡೆಫಿನೈಟ್ ಆರ್ಟಿಕಲ್ ಅದನ್ನು ಬಳಸಬೇಕು. ದೆನ್ ಸಮ್ ಒಮಿಷನ್ ಆಫ್ ಆರ್ಟಿಕಲ್ ಇದೆ, ಅಂದರೆ ಅಂಥಲ್ಲಿ ನಾವು ಆರ್ಟಿಕಲನ್ನು ಬಳಸಬಾರ್ದು. ಎಲ್ಲಿ? ಫಾರ್ ಎಕ್ಸಾಂಪಲ್ ನೋಡಿ, ಇದು ಬಳಸಬಾರ್ದು. ಇದು ಪೇಪರ್ ಟು ಇಂಗ್ಲೀಷ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೂ ಅನುಕೂಲ. ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಅಲ್ಲಿ ಬಳಸಬಾರ್ದು. ವೆನ್ ವಿ ಟಾಕ್ ಅಬೌಟ್ ಮಟೀರಿಯಲ್ಸ್ ಇನ್ ಜನರಲ್ ಸೆನ್ಸ್, ಅಂದರೆ ಜನರಲಾಗಿ ಹೇಳುವಾಗ, ಫಾರ್ ಎಕ್ಸಾಂಪಲ್ ಗೋಲ್ಡ್ ಇದೆ. ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್. ಎ ಗೋಲ್ಡ್ ಅನ್ನಲ್ಲ, ದಿ ಗೋಲ್ಡ್ ಅನ್ನಬಾರ್ದು. ದಟ್ ಈಸ್ ಅ ರಾಂಗ್ ಯೂಸೇಜ್. ದೇರ್ ಈಸ್ ನೋ ಒಮಿಟ್, ಅಂದರೆ ಬಿಟ್ಬಿಡಬೇಕು. ಆರ್ಟಿಕಲನ್ನು ಯಾವುದನ್ನು ಬಳಸಬಾರ್ದು. ವೆನ್ ವಿ ಕನ್ಸಿಡರ್ ಆ್ಯಸ್ ಎ ಡೆಫಿನೈಟಾಗಿ ಹೇಳುವಾಗ ನೋಡಿ, ಶಿ ಒನ್ ಎ ಗೋಲ್ಡ್ ಮೆಡಲ್. ಶಿ ಒನ್ ಎ ಗೋಲ್ಡ್ ಮೆಡಲ್. ಎ ಗೋಲ್ಡ್ ಮೆಡಲ್ ಅಂತೀನಿ. ಅದೇ ಡೆಫಿನೈಟ್ ಹೇಳ್ತೀನಿ. ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ ಈಸ್ ವೆರಿ ಫೇಮಸ್ ಇನ್ ಇಂಡಿಯಾ. ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ ಅಂದರೆ ಇಟ್ ರೆಪ್ರೆಸೆಂಟ್ ಟು ದಿ ಎ ಸೌತ್ ಆಫ್ರಿಕನ್ ಕಂಟ್ರಿ ಗೋಲ್ಡ್. ಇಟ್ ಈಸ್ ಎ ಡೆಫಿನೈಟ್, ನಿರ್ದಿಷ್ಟವಾಗಿದೆ. ಹಾಗಾಗಿ ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ ಈಸ್ ಫೇಮಸ್ ಇನ್ ಇಂಡಿಯಾ. ಈ ಥರ. ಕಾಪರ್, ಅದನ್ನೇ ಹೇಳೋದು. ಕಾಪರ್ ಈಸ್ ಎ ಯೂಸ್ಫುಲ್ ಮೆಟಲ್. ಕಾಪರ್ ಈಸ್ ಎ ಯೂಸ್ಫುಲ್ ಮೆಟಲ್. ವೆನ್ ಇಟ್ ಈಸ್ ಟಾಕಿಂಗ್ ಇನ್ ಎ ಜನರಲ್ ಸೆನ್ಸಲ್ಲಿ ಮಾತಾಡ್ತಿದ್ವಿ. ಹಾಗಾಗಿ ದೇರ್ ಇಸ್ ನೋ ಆರ್ಟಿಕಲ್. ಇಫ್ ಯು ಟಾಕ್ ಇನ್ ಎ ಪರ್ಟಿಕ್ಯುಲರ್, ನಿರ್ದಿಷ್ಟವಾಗಿ ಮಾತಾಡಿದರೆ ವಿ ಕ್ಯಾನ್ ಯೂಸ್ ದ. ಅದನ್ನು ದ ಅನ್ನು ಬಳಸಬೇಕಾಗುತ್ತೆ. ಯೂಸ್ವಲಿ ಇದನ್ನು ಜನರಲ್ ಸೆನ್ಸ್ ಮಾಡುವಾಗ ನೀವು ಆರ್ಟಿಕಲನ್ನು ಬಳಸಬೇಡಿ. ಆ್ಯಂಡ್ ಸೆಕೆಂಡ್ ರೂಲ್ಸ್ ಹೇಳುತ್ತೆ, ನೇಮ್ ಆಫ್ ದಿ ಫೆಸ್ಟಿವಲ್ಸ್. ನೋಡಿ, ನಾವೆಲ್ಲ ವಿ ಆರ್ ಲಿವಿಂಗ್ ಇನ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಲಿಮಿಟಲ್ಲಿ ಇದೀನೋ. ಅಡ್ವಾನ್ಸ್ ಟೆಕ್ನಾಲಜಿನ ತುಂಬ ಬಳಸ್ತೀವಿ. ಎಲ್ಲ ಕಡೆ ವಾಟ್ಸಪ್ ಮಾಡ್ತೀವಿ, ಫೇಸ್ಬುಕ್ಕಲ್ಲಿ ಬಳಸ್ತೀವಿ. ಎರರ್ಸ್ ಎಲ್ಲ ಆಗೋಗುತ್ತೆ ನೋಡಿ. ಅಂಥ ಫೆಸ್ಟಿವಲ್ಸ್ ಹಿಂದ್ಗಡೆ ನಾವು ವಿ ಡೋಂಟ್ ಯೂಸ್ ಆರ್ಟಿಕಲ್ಸ್, ಡೆಫಿನೈಟ್ ಆರ್ಟಿಕಲನ್ನು ಬಳಸಬಾರ್ದು. ದೀಪಾವಳಿ, ಕ್ರಿಸ್ಮಸ್, ಯುಗಾದಿ, ಲೈಕ್ ದಟ್ ಓನ್ಲಿ ವಿ ಕ್ಯಾನ್ ಯೂಸ್ ಓನ್ಲಿ ದ ನೇಮ್ಸ್ ಆಫ್ ದಿ ಫೆಸ್ಟಿವಲ್ಸ್, ನಾಟ್ ದಿ ಡೆಫಿನೈಟ್ ಆರ್ಟಿಕಲ್ ಆಗಿ ಯೂಸ್ ಮಾಡಬಾರ್ದು. ಡೆಫಿನೈಟಾಗಿ ಯಾವಾಗ ಪರ್ಟಿಕ್ಯುಲರ್ ಮಾಡಿದಾಗ, ನಿರ್ದಿಷ್ಟವಾಗಿ ಬಂದಾಗ ನಿರ್ದಿಷ್ಟದ ಆರ್ಟಿಕಲನ್ನು ಬಳಸಬೇಕು. ಆ್ಯಂಡ್ ಸಮ್ಟೈಮ್ ನೇಮ್ಸ್ ಆಫ್ ಡಿಸೀಸಸ್, ಕಾಯಿಲೆಗಳಿಂದೆ ಬಳಸಬಾರ್ದು. ಮಲೇರಿಯಾ, ಕೋವಿಡ್, ಫೀವರ್, ಈ ಥರ. ಎ ಫೀವರ್, ಎ ಕೋವಿಡ್, ಆ್ಯನ್ ಮಲೇರಿಯಾ, ಎ ಮಲೇರಿಯಾ, ನೋ. ಇಟ್ ಈಸ್ ಎ ಓನ್ಲಿ ಸಿಂಪಲ್ ವರ್ಡ್ಸ್. ಅದನ್ನು ಹಂಗೆ ಬಳಸಬೇಕು. ದೇರ್ ಈಸ್ ಎ ರೂಲ್, ಒಮಿಟ್ ದಿ ಆರ್ಟಿಕಲ್ಸ್. ಅಲ್ಲಿ ಆರ್ಟಿಕಲ್ಸನ್ನು ಬಳಸಬಾರ್ದು. ಆ್ಯಂಡ್ ದೆನ್ ಬಿಫೋರ್ ದಿ ವರ್ಡ್ಸ್ ಲೈಕ್, ಈ ಥರ ಪದಗಳು ಬಂದಾಗ, ಬೆಡ್, ಐ ಗೋ ಟು ಬೆಡ್, ನಾಟ್ ಐ ಗೋ ಟು ಎ ಬೆಡ್, ಐ ಗೋ ಟು ಬೆಡ್. ಚರ್ಚ್, ಹಾಸ್ಪಿಟಲ್, ಸ್ಕೂಲ್ ಆ್ಯಂಡ್ ಪ್ರಿಸನ್, ದೀಸ್ ಆರ್ ದಿ ವರ್ಡ್ಸ್. ಆ ಥರ ಪದಗಳು ಬಂದಾಗ ವಿ ಕ್ಯಾನ್ ಒಮಿಟ್ ದಿ ಆರ್ಟಿಕಲ್ಸ್. ಆರ್ಟಿಕಲನ್ನು ಬಳಸಬಾರ್ದು. ಹಾಗಾದರೆ ಇಲ್ಲಿವರೆಗೆ ಏನು ಗೊತ್ತಾಯಿತು? ಒಂದು ಡೆಫಿನೈಟ್ ಆರ್ಟಿಕಲ್ ದಿಯನ್ನು ಎಲ್ಲೆಲ್ಲಿ ಬಳಸಬೇಕು, ದ ರೂಲ್ಸ್ ಆಫ್ ಯೂಸಿಂಗ್ ಡೆಫಿನೈಟ್ ಆರ್ಟಿಕಲ್ಸ್, ಆ್ಯಂಡ್ ಆಲ್ಸೋ ದ ರೂಲ್ಸ್ ಆಫ್ ಯೂಸಿಂಗ್ ಇನ್ಡೆಫಿನೈಟ್ ಆರ್ಟಿಕಲ್. ಎಯನ್ನು ಎಲ್ಲಿ ಬಳಸಬೇಕು ಮತ್ತು ಯಾನನ್ನು ಎಲ್ಲಿ ಬಳಸಬೇಕು. ಆರ್ಟಿಕಲ್ಸಲ್ಲಿ 2 ಟೈಪ್ಸು, ಡೆಫಿನೈಟ್ ಮತ್ತು ಇನ್ಡೆಫಿನೈಟ್ ಆರ್ಟಿಕಲ್ಸನ್ನು ತಿಳ್ಕೊಂಡ್ರಿ. ಬಟ್ ಇನ್ನು ಮುಂದೆ ಅಂದರೆ ನೀವು ಬಳಸುವಾಗ ವಿ ಶುಡ್ ಅವೇರ್ ಆಫ್ ಇಟ್. ಯಾವುದ್ರ ಬಗ್ಗೆ? ಆಫ್ ದೀಸ್ ಲೆಟರ್ಸ್. ಈ ಸ್ಲೈಡಲ್ಲಿ ತೋರಿಸಿದ್ದೀನಲ್ಲ, ಈ ಲೆಟರ್ ಬಗ್ಗೆ ಅವೇರ್ನೆಸ್ ಇರಲಿ. ಬಿಕಾಸ್ ದೇ ಆರ್ ಬೋತ್ ಪ್ರೊಡ್ಯೂಸಿಂಗ್, ವೋವಲ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಸಮ್ಟೈಮ್ ಇಟ್ ಈಸ್ ಎ ಕಾನ್ಸೊನೆಂಟ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದರೆ ನೋಡಿ, ಯು ಅನ್ನೋದು ಇಟ್ ಈಸ್ ಎ ಲೆಟರ್, ಓವಲ್ ಲೆಟರ್. ಲೆಟರ್ ಯಾವುದು? ಓವಲ್ ಲೆಟರ್.
ಸಮ್ಟೈಮ್ಸ್ ಇಟ್ ಈಸ್ ಪ್ರೊಡ್ಯೂಸ್ ದಿ ಸೌಂಡ್. ಓವೆಲ್ ಸೌಂಡ್ ಯಾವಾಗ ಪ್ರೊಡ್ಯೂಸ್ ಮಾಡುತ್ತೆ ನೋಡಿ, ಅಂಬ್ರೆಲಾ. ಅಂಬ್ರೆಲಾ ಇಟ್ ಈಸ್ ಎ ಸೌಂಡ್. ಆ ಅಂಬ್ರೆಲಾ ಇಟ್ ಈಸ್ ಎ ಸ್ವರಾಕ್ಷರ. ಇದು ನಾನು ನಿಮಗೆ ಅದನ್ನೇ ಹೇಳಿದ್ದೀನಿ. ಅಂದರೆ ಸ್ವರಗಳ ಹಿಂದೆ, ಫಾರ್ ಎಕ್ಸಾಂಪಲ್ ನೋಡಿ, ಸ್ವರ ಆ ಇಂದ ಅವರೆಗೆ ನೀವು ಯಾನನ್ನು ಬಳಸಿ ಈ ಸೌಂಡ್ ಬಂದಾಗ, ಕಾ ಇಂದ ಳಾವರೆಗೆ ಬಂದರೆ ಎ ಅನ್ನು ಬಳಸಬೇಕು. ಯಾವುದು ಇಂಡೆಫಿನೆಟ್ ಆರ್ಟಿಕಲಲ್ಲಿ ನೋಡಿ. ಅಂಬ್ರೆಲಾ ಇದು ಸ್ವರ ಆಯಿತು, ಹಾಗಾದರೆ ಇದು ಕೂತ್ರೆ ಏನಾಯಿತು ನನಗೆ ಆ್ಯನ್ ಅಂಬ್ರೆಲಾ ಅಂತ ಬಳಸಿದೆ. ಬಟ್ ಯು ಈಸ್ ಎ ಗಿವ್ಸ್ ಎ ಸೌಂಡ್ ಆಫ್ ಅ ವೋವಲ್ ಸೌಂಡ್. ವೋವಲ್ ಸೌಂಡನ್ನು ಕೊಡ್ತು. ಹಾಗಾದರೆ ಸಮ್ಟೈಮ್ಸ್ ಇದು ಕಾನ್ಸೊನೆಂಟ್ ಸೌಂಡನ್ನು ಕೊಡುತ್ತೆ. ಯಾವಾಗ ಕಾನ್ಸೊನೆಂಟ್ ಸೌಂಡ್ ಕೊಡುತ್ತೆ ನೋಡಿ, ಎಕ್ಸಾಂಪಲ್ಸನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ಕಾನ್ಸೊನೆಂಟ್ ಸೌಂಡ್ ಆಗೋದು ಯಾವಾಗ? ಯೂನಿವರ್ಸಿಟಿ. ಯೂನಿವರ್ಸಿಟಿ letter is same, the sound is ya. University, that is the sound is producing consonant sound. ಲೆಟರ್ ನೋಡಿ ಎಲ್ಲಿ ಬರುತ್ತೆ? ಕಾ ಇಂದ ಳಾವರೆಗೆ ಬರುತ್ತದು ಲೆಟರ್. ಹಾಗಾದರೆ ನೀವೇನು ಬಳಸಬೇಕು? ದಟ್ ಈಸ್ ಎ ಯೂನಿವರ್ಸಿಟಿ. ಆದರೆ ಉತ್ತರ ಏನಂತ ಬರೀಬೇಕು ನೀವು? ಯೂನಿವರ್ಸಿಟಿ ಕೊಟ್ಟಾಗ ಎ ಯೂನಿವರ್ಸಿಟಿ. ಅದೇ ರೀತಿ ಮುಂದಿನ ಎಕ್ಸಾಂಪಲಲ್ಲಿ ನಾನು ಬಳಸ್ತಾ ಇದ್ದೀವಿ ಯೂಸ್ಫುಲ್. ನೋಡಿ, ಯೂಸ್ಫುಲ್ ಲೆಟರ್ ಈಸ್ ಓವಲ್ ಲೆಟರ್, ಬಟ್ ಸೌಂಡ್ ಯಾವ್ದು ಬರ್ತಾ ಇದೆ? ಯಾ. ಯೂಸ್ಫುಲ್. ಹಾಗಾಗಿ ಇದನ್ನು ನಾವು ಕಾನ್ಸೊನೆಂಟ್ ತೊಗೊಳ್ತೀವಿ. ಹಾಗೇನು ಬರೀಬೇಕು? ಎ ಯೂಸ್ಫುಲ್. ಎ ಯೂಸ್ಫುಲ್ ಅಂತೇಳಿ ಬರೀಬೇಕು. ಈಗ ಲೆಟರು ಯು ಮುಗೀತು. ಅದನ್ನು ನೀವು ಬೋತ್ ವಿ ಕ್ಯಾನ್ ಯೂಸ್ ಕಾನ್ಸೊನೆಂಟ್ ಸೌಂಡು ಬರುತ್ತೆ ಮತ್ತು ಓವಲ್ ಸೌಂಡು ಬರುತ್ತೆ. ಆದರೆ ನಿಮಗೆ ಅದನ್ನು ಎಲ್ಲಿ ಬಳಸಬೇಕು ಅನ್ನೋದಕ್ಕೆ ಬೆಟರ್ ಪ್ರೊನೌನ್ಸ್ ಮಾಡಿ, ಕನ್ನಡದಲ್ಲೇ ಪ್ರೊನೌನ್ಸ್ ಮಾಡಿ. ನಿಮಗೆ ಪ್ರೊನೌನ್ಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಬರುತ್ತಾ ಅಥವಾ ನಿಮಗೆ ಈ ಕಡೆ ಬರುತ್ತಾ, ಆ ಇಂದ ಅವರೆಗೆ ಬರುತ್ತಾ ಇಲ್ಲ ಕಾ ಇಂದ ಳಾವರೆಗೆ ಬರುತ್ತಾ ಸೌಂಡ್ಸ್. ದೆನ್ ಎಚ್, ಅನದರ್ ಲೆಟರ್ ಈಸ್ ಎಚ್. ನೋಡಿ, ಎಚ್ನ ನಿಮಗೆ ಮುಂದಿನ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದೀನಿ ನಾನು. ಹೋಮ್ ಮೇಕರ್. ಎಚ್ ಹೋಮ್. ನೋಡಿ, ಹೋಮ್ ಅಂತ ತಗೊಳ್ತೀವಿ. ಹೋಮ್ ಅನ್ನೋದು ಹೋಮ್, that is the sound, letter, both are consonant. The answer is a homemaker. ಹಾಗಾಗಿ ಏನಾಯ್ತು? ಅದು ಹೋಮ್ ಮೇಕರ್ ಆಯಿತು. ಸೊ ಸೌಂಡ್ ಈಸ್ ಎ ಕಾನ್ಸನೆಂಟ್. ಸಮ್ ಟೈಮ್ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಆಗೋದು ಯಾವಾಗ? ಹಾನರಬಲ್. ಹಾನರಬಲ್ ಆ ನೋಡಿ, ದ ಹಾನರಬಲ್ is a letter is a consonant or a vowel? Yes, it is a vowel. ಹಾಗಾದರೆ ಏನಾಯಿತು? ಆ್ಯನ್ ಆನರಬಲ್. ಅದನ್ನು ನಾವು ಏನಂತ ತಗೋಬೇಕು? ಆ್ಯನನ್ನು ನಾವು ಬಳಸ್ತೀವಿ. ಆ್ಯನ್ ಆನರಬಲ್ ಅಂದರೆ ಲೆಟರ್ ಒಂದೇ ಇರುತ್ತೆ. ಇಟ್ ಗಿವ್ಸ್ ಎ ಡ್ಯುಯಲ್ಟಿ ಕೊಡುತ್ತೆ. ಕೆಲವು ಸರಿ ಗೊಂದಲ ಉಂಟು ಮಾಡುತ್ತೆ. ನೀವು ಗೊಂದಲಕ್ಕೀಡಾಗಬೇಡಿ. ನೀವು ಇದನ್ನು ಸೂತ್ರನ ಫಾಲೋ ಮಾಡಿ. ಈ ಸೂತ್ರ ಫಾಲೋ ಮಾಡಿಬಿಟ್ರೆ ನಿಮಗೆ ದೇರ್ ಇಸ್ ನೋ ಕನ್ಫ್ಯೂಷನ್. ಯು ಶುಡ್ ಪ್ರೊನೌನ್ಸ್ ಇಟ್ ಕರೆಕ್ಟ್ಲಿ. ಅದನ್ನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿ. ವೆದರ್ ಇಟ್ ಈಸ್ ಎ ಕಾನ್ಸೊನೆಂಟ್ ಆರ್ ಎ ಓವಲ್. ಅದು ಓವಲ್ಲ ಕಾನ್ಸೊನೆಂಟ, ಸೌಂಡನ್ನು ಐಡೆಂಟಿಫೈ ಮಾಡಿದರೆ ಮುಗೀತು. ದೆನ್ ಅನದರ್ ಒನ್, ಗೋ ಫಾರ್ ದಿ ಥರ್ಡ್ ಒನ್. ಮೂರನೇದಕ್ಕೆ ಹೋಗೋಣ. ಮೂರನೇದರಲ್ಲಿ ಏನು ಹೇಳ್ತೀವಿ ನೋಡಿ, ಲೆಟರ್ ಯಾವುದಿದೆ? ಇ. ಈ ಲೆಟರ್ ಈಸ್ ಯೂಸಲಿ ಯೂಸ್ ಎಗ್. ದಟ್ ಈಸ್ ದ ಸೌಂಡ್ ಎ. ಹಾಗಾದರೆ ಏನು ಬಳಸ್ತೀನಿ ನಾನು? ಆ್ಯನ್ ಎಗ್. ಆ್ಯನ್ ಎಗ್ ಬಿಕಾಸ್ ಇಟ್ ಗಿವ್ಸ್ ಎ ಸೌಂಡ್, ಎ ಓವಲ್. ಓವಲ್ ಸೌಂಡ್ ಕೊಡ್ತಾ ಇದೆ. ಹಾಗಾಗಿ ಆ್ಯನ್ ಅಂತೇಳಿ ಬಳಸ್ತೇನೆ ನಾನು. ಆ್ಯನ್ ಎಲಿಫೆಂಟ್. ನೋಡಿ, ಆ್ಯನ್ ಬಿಕಾಸ್ ಇಟ್ಸ್ ಗಿವ್ಸ್ ದಿ ಸೌಂಡ್, ಓವಲ್ ಸೌಂಡ್. ಆ್ಯನ್ ಎಲಿಫೆಂಟ್ ಕಾನ್ಸನೆಂಟ್ ಆಗುತ್ತೆ ಸಮ್ಟೈಮ್ಸ್. ಯಾವಾಗ? ಯೆಸ್ಟರ್ಡೇ I met European. Yesterday I met European. Letter is E, but the sound is ya. European. The sound is ya. European. So ಹಾಗಾದರೆ ಏನಾಯ್ತಿದು? ಇಟ್ ಗಿವ್ಸ್ ಎ ಸೌಂಡ್. ಇಟ್ ಈಸ್ ಎ ಕಾನ್ಸೊನೆಂಟ್ ಆಗುತ್ತೆ. ಹಾಗಾಗಿ ನಾನು ಆನ್ಸರ್ ಏನಂತ ಬರಿತೀನಿ ಇದಕ್ಕೆ? ಎ ಯುರೋಪಿಯನ್ ಅಂತ. ನೋಡಿ, ಒಂದು
ಓವಲ್ ಆಗಿ ಗೊತ್ತಾಯಿತು, ಅನದರ್ ಒನ್ ಕಾನ್ಸೊನೆಂಟ್. ದೇ ಆರ್ ಪೆಕ್ಯುಲಿಯರ್. ಸಮಟೈಮ್ಸ್ ಇಟ್ ಆ್ಯಕ್ಸ್ ಆಸ್ ಎ ಓವಲ್, ಸಮಟೈಮ್ಸ್ ಇಟ್ ಆ್ಯಕ್ಸ್ ಆಸ್ ಎ ಕಾನ್ಸೊನೆಂಟ್. ಅದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಈಗ ಫೋರ್ತ್ ಒಂದು ಓ. ಇಟ್ ಆಲ್ಸೋ ಗಿವ್ಸ್ ಬೋತ್ ಕಾನ್ಸೊನೆಂಟ್ ಆ್ಯಂಡ್ ಎ ಓವಲ್ ಸೌಂಡ್. ಓವಲ್ ಸೌಂಡ್ಗೆ ಎಲ್ಲ ಗೊತ್ತಿದೆ. ಆರೆಂಜ್, ಆರೆಂಜ್, ದಟ್ ಈಸ್ ಆ್ಯನ್ ಆರೆಂಜ್. ಆ್ಯನ್ ಆರೆಂಜ್ ಅಂತ ಬಳಸ್ತೀರಿ ಅಲ್ವಾ. ಓ ಅನ್ನೋದು ಎಲ್ಲೇ ಬರಲಿ ಸೌಂಡನ್ನು ನೋಡಬೇಕು. ಇದಕ್ಕೆ ನಾನು ಆರೆಂಜ್ ಇರೋದಕ್ಕೆ ಆ್ಯನ್ ಆರೆಂಜ್ ಬರೆದೆ. ಕಾನ್ಸೊನೆಂಟಿಗೆ ನೋಡಿ, ಓಲ್ಡ್ ವುಮನ್, ಓಲ್ಡ್, ಓ, ಆ್ಯನ್ ಓಲ್ಡ್ ವುಮನ್. ಇಟ್ ಈಸ್ ಎ ಓವಲ್. ನಾನೀಗ ಎಕ್ಸಾಂಪಲ್ಸ್ ಓವಲ್ದೇ ಹೇಳ್ತಾ ಇದ್ದೀನಿ ನಿಮಗೆ. ಆ್ಯನ್ ಓಲ್ಡ್ ವುಮನ್. ಎಸ್, ಓ ಅನ್ನೋದು ಸಮ್ಟೈಮ್ಸ್ ಆ್ಯಕ್ಟ್ಸ್ ಆಸ್ ಎ ಕಾನ್ಸೊನೆಂಟ್ ಆಗುತ್ತೆ. ಯಾವಾಗೆ? ಐ ವಾಂಟ್ ಡ್ಯಾಶ್ 1 ರೂಪಿ ನೋಟ್. 1 ರೂಪಿ ನೋಟ್. ಐ ವಾಂಟ್ ಡ್ಯಾಶ್ 1 ರೂಪಿ ನೋಟ್. 1 ಓ ಇದೆ, ಬಟ್ ದ ಸೌಂಡ್ ಈಸ್ ವಾ. 1 rupees, ವಾ. ಇಟ್ ಈಸ್ ಎ ಕಾನ್ಸೊನೆಂಟ್. ವಾ ಇದೆ, 1. ಹಾಗೆ ನಾವೇನು ಮಾಡ್ತೀವಿ, ಐ ವಾಂಟ್ ಎ 1 ರೂಪಿ ನೋಟ್. 1. ಸೊ ನೋಡಿ, ಇದು ಲೆಟರ್ ಓವಲ್ ಇದೆ, ಆದರೆ ಸೌಂಡ್ ಏನಾಯಿತು, ಕಾನ್ಸೊನೆಂಟ್ ಆಯಿತು. ಹಾಗಾಗಿ ಇದು ನಾನು ಏನು ಉತ್ತರ ಬರೀಬೇಕು, ಎ 1 ರೂಪಿ ನೋಟ್. ಆರ್ ಯೆಸ್ಟರ್ಡೇ ಐ ಮೆಟ್ ಎ 1-eyed ವುಮನ್. 1-eyed, 1 ನೋಡಿ, 1-eyed, 1-eyed woman. Yesterday I met a dash 1-eyed woman means A1 because it gives a sound wa. It is a consonant. So I think ಓದು ಕ್ಲಿಯರ್ ಆಯಿತು ನಿಮಗೆ. Then go for the other, the fifth one. ಫಿಫ್ತ್ ಒನ್ನಲ್ಲಿ ನೋಡಿ, ಸೆಟ್ ಆಫ್ ವರ್ಡ್ಸ್ ಇದೆ ಇಲ್ಲಿ. ಎಮ್ ಇದೆ, ಎಸ್, ಎಲ್, ಎಫ್, ಎಕ್ಸ್, ಎಕ್ಸೆಟ್ರಾ. ದೀಸ್ ಆರ್ ಲೆಟರ್ಸ್ ಎಲ್ಲ ಇದೆ ಅಲ್ವಾ. ಈ ಲೆಟರ್ಸ್ ಎಲ್ಲನೂ ಕಾನ್ಸೊನೆಂಟ್ ಅಂತಲೇ ಗೊತ್ತಾಗುತ್ತೆ. ಬಟ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಬೋತ್ ಸೌಂಡ್ಸ್. ಎರಡನ್ನೂ ಸೌಂಡನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಎಮ್ ಮುಂದಿನ ಎಕ್ಸಾಂಪಲ್ಸ್ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ. ಎಮ್ ಎಲ್ ಎ, ಎಮ್ ಇಟ್ಸ್ ದ ಸೌಂಡ್ ಈಸ್ ಎ, ನಾಟ್ ಎಮ್. ದಿಸ್ ಈಸ್ ರಾಂಗ್. ಇಫ್ ಯು ಪ್ರೊನೌನ್ಸ್ ಇಟ್ ಲೈಕ್ ದಿಸ್, ಇಫ್ ಯು ಯೂಸ್, ನೀವು ಎನ್ನು ಬಳಸ್ಬಿಡ್ತೀರಾ, ದಿಸ್ ಈಸ್ ದ ರಾಂಗ್ ಸೌಂಡ್. ಇದಲ್ಲ, ದಿಸ್ ಈಸ್ ದ ರೈಟ್ ಎಮ್. ಹಾಗಾಗಿ ಎಮ್ ಎಲ್ ಎ. ನೋಡಿ, ಅದೇ ಬೇರೆ ಥರ ಬಂದರೆ, ಐ ಸಾ ಡ್ಯಾಶ್ ಮಂಕಿ, ಎ ಮಂಕಿ, ಬಿಕಾಸ್ ಇಟ್ ಗಿವ್ಸ್ ದಿ ಸೌಂಡ್ ಮಾ. ಮಾ ಅನ್ನೋದು ಕಾನ್ಸೊನೆಂಟ್, ಹಾಗಾಗಿ ಎ ಮಂಕಿ ಆಯಿತು. ಇದು ಎಮ್ ಎಲ್ ಎ. ಸೊ ದ ಲೆಟರ್ ಈಸ್ ಎಮ್. ಎಮ್ದು ನಿಮಗೆ ಪ್ರೊನೌನ್ಸಿಯೇಷನ್ ನೋಡಿ, ನೀವು ಕೇಳ್ಕೊಂಬಿಡಿ. ಐದರ್ ಆಸ್ಕ್ ಯುವರ್ ಸೆಲ್ಫ್, ಯುವರ್ ಟಂಗ್, ಐದರ್ ಇಟ್ ಈಸ್ ಎ ಓವಲ್ ಆರ್ ಎ ಕಾನ್ಸೊನೆಂಟ್. ಇಫ್ ಯು ಆರ್ ಗುಡ್ ಅಟ್ ಪ್ರೊನೌನ್ಸಿಯೇಷನ್, ನೀವು ಪ್ರೊನೌನ್ಸ್ ಮಾಡೋದನ್ನು ಕಲ್ತಿದ್ರೆ ಇಟ್ ಈಸ್ ವೆರಿ ಈಸಿ. ಎಸ್, ಇಟ್ ಈಸ್ ಆಲ್ಸೋ ಸೇಮ್. ಎಸ್ ಡಿ ಎ. ಇಫ್ ಯು ರೈಟ್ ಎಸ್ ಡಿ ಎ, ಇಸ್ ದ ಸೌಂಡ್ ಈಸ್ ಎಸ್ ಎ. ಇಟ್ ಈಸ್ ಆ್ಯನ್ ಎಸ್ ಡಿ ಎ. ನೋಡಿ, ಸೌಂಡ್ ಯಾವ್ದು ಬರ್ತಾ ಇದೆ, ಎ ಬರ್ತಾ ಇದೆ, ಹಾಗಾಗಿ ಆ್ಯನ್ ಎಸ್ ಡಿ ಅಂತ ಬರೀಬೇಕು. ಇನ್ನು ಬೇರೆ ಸೌಂಡ್ ಇದೆ, ಸಾ ಸೌಂಡ್ ಬರುತ್ತೆ. ಸಾ ಸೌಂಡ್ ಬಂದಾಗ ಯು ಕ್ಯಾನ್ ಯೂಸ್ ಎ. ಅದು ಸೌಂಡು ಸಾ ಆಗಿರಬೇಕು. ನಾನು ಹೇಳಿದ್ನಲ್ಲ, ಸಾ ಸೌಂಡ್ ಬರ್ತಕ್ಕಂಥ ಅಕ್ಷರಗಳನ್ನು ಯಾವುದಾದನ್ನು ನೀವು ಬಳಸಿದ್ರೆ, ಐ ಮೆಟ್ ಎ ಸಿಂಗರ್. ನೋಡಿ, ಐ ಮೆಟ್ ಎ ಸಿಂಗರ್. ನೋಡಿ, ಇಲ್ಲಿ ಸಾ ಬಂತು. ಸೊ ಇಟ್ ಈಸ್ ಎ ಕಾನ್ಸೊನೆಂಟ್, ಹಾಗಾಗಿ ಸಿಂಗರ್ ಅಂತ. ಸೊ ಇದೇ ರೀತಿ ನೀವು ಎಲ್ಲವನ್ನೂ ಟ್ರೈ ಮಾಡಿ ನೋಡಿ. ಎಲ್ ಅನ್ನೋದಿದೆ. ಎಲ್ ಯಾವಾಗೆ, ಎಲ್ ಎಲ್ ಬಿ, ಎಲ್ ಆಗುತ್ತೆ. ಸಮ್ಟೈಮ್ ಲಾಯರ್, ಲಾ ಆಗುತ್ತೆ. ಸೊ ಲಾ ಆಯಿತು ಕಾನ್ಸೊನೆಂಟ್. ಎ ಬಂತು ಓವಲ್. ದೆನ್ ಎಫ್, ಶಿ ಈಸ್ ಎನ್ ಎಫ್ ಡಿ ಎ. ಎಫ್ ಎ, ಇಟ್ ಈಸ್ ಎ ಓವಲ್. ಆ್ಯನ್ ಎಫ್ ಡಿ ಎ, ಆ್ಯನ್ ಎಫ್ ಡಿ ಎ ಅಂತೇಳಿ ಬರೀಬೇಕು. ಬೇರೆ ಎಲ್ಲ ಬರುತ್ತೆ. ಫಾರ್ಮರ್, ಯೆಸ್ಟರ್ಡೇ ಐ ಮೆಟ್ ಎ ಫಾರ್ಮರ್. ದಟ್ ಈಸ್ ಎ ಸೌಂಡ್ ಫಾ.
ಫಾ ಸೌಂಡ್ ಬಂತು, ಹಾಗಾಗಿ ಇದು ಕಾನ್ಸೊನೆಂಟು ಎ ಅನ್ನು ಬಳಸಿದ್ದೀನಿ. ಲೈಕ್ ದಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಎ ಬೆಟರ್ ರಿಸಲ್ಟ್. ಈಗ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ವಿಧಾನದಲ್ಲಿ ನಾವಿಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೀವು ಅಲ್ಲಿ ಆಪ್ಷನ್ಸ್ ಇರುತ್ತೆ, ಆ 4 ಆಪ್ಷನ್ಸನ್ನು ಮತ್ತು ನಾ ಇದುವರೆಗೆ ಹೇಳಿರ್ತಕ್ಕಂತಹ ಆಲ್ ದಿ ರೂಲ್ಸ್ ಕೆಪ್ಟ್ ಇನ್ ಯುವರ್ ಮೈಂಡ್. ನಿಮ್ಮಲ್ಲೆಲ್ಲನೂ ರೂಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಒನ್ಸ್ ಯು ರಿಕಾಲ್ ಇಟ್, ಅವನ್ನೆಲ್ಲ ನೆನಪಿಸ್ಕೊಳ್ಳಿ, ದೆನ್ ಅಪ್ಲೈ ಇಟ್. ಅವನ್ನೆಲ್ಲ ರೂಲ್ಸನ್ನು ಇಲ್ಲಿ ಅಪ್ಲೈ ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಆನ್ಸರು ಸಿಗುತ್ತೆ. ಪ್ರಶ್ನೆ ಏನಿದೆ ಇಲ್ಲಿ, ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಪೀಕ್ ಇನ್ ದಿ ಹಿಮಾಲಯಾಸ್. ನೋಡಿ, ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಾಸ್. ಅಪ್ರಾಪ್ರಿಯೇಟ್ ಆರ್ಟಿಕಲ್ ತುಂಬಬೇಕು ನಾವಲ್ಲಿ. ಯಾವ್ದು ತುಂಬ್ತೀರಿ ನೋಡಿ, ಆಪ್ಷನಲ್ಲಿದೆ ಎ ಮತ್ತು ದ ಎ ಆ್ಯನ್ ದ 4 ಆಪ್ಷನ್ಸ್ ಇದೆ. ಈಗ ನೀವು ರೂಲ್ಸನ್ನು ರಿಕಾಲ್ ಮಾಡಿ ನೋಡಿ. ಮೌಂಟ್ ಎವರೆಸ್ಟ್ ಅನ್ನೋದಿದೆ ಅಲ್ವಾ, ಹಾಗಾದರೆ ಏನಿದು, ಇಟ್ಸ್ ದ ನೇಮ್ ಆಫ್ ಎ ಪೀಕ್, ಪರ್ವತ. ಪರ್ವತದಿಂದ ಏನು ಬಳಸ್ಬೇಕಂತ ಹೇಳಿದ್ದೀನಿ ನಾನು. ಎಸ್, ಆರ್ಟಿಕಲ್ ಯಾವ್ದು ಬಳಸಬೇಕು, ಬಿಫೋರ್ ದಿ ನೇಮ್ ಆಫ್ ದಿ ಮೌಂಟೈನ್ಸ್ ಪೀಕ್ಸ್, ದಟ್ ಈಸ್ ಆರ್ಟಿಕಲ್ ದ. ಹಾಗಾದರೆ ಒಂದನೇದಕ್ಕೆ ಯಾವುದಂತ ಗೊತ್ತಾಯಿತು, ಫಸ್ಟ್ ಬ್ಲ್ಯಾಂಕ್, ದಟ್ ಈಸ್ ದ. ಹಾಗಾದರೆ ದ ಅನ್ನೋ ಆಪ್ಷನ್ಸ್ ಎಷ್ಟಿದೆ, ಓನ್ಲಿ 2 ಆಪ್ಷನ್ಸ್, ಬಿ ಮತ್ತು ಸಿ ಇದೆ. ರಿಮೈನಿಂಗ್ ರೆಸ್ಟ್ ಏನಿದೆಯಲ್ಲ, ಎ ಮತ್ತು ಡಿ ಅನ್ನು ನೀವು ಸ್ಟ್ರೈಕ್ ಔಟ್ ಮಾಡ್ಬೋದು. ಅವು ನಿಮಗೆ ಎರಡು ಸಂಬಂಧಪಡದೇ ಇರತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರದಲ್ಲಿ. ಬಿ ಮತ್ತು ಸಿ ಇದೆ. ಸೊ ಹಾಗಾದರೆ ಒಂದನೇದಕ್ಕೆ ಬ್ಲ್ಯಾಂಕಿಗೆ ದ ಅನ್ನು ತುಂಬಿದ್ರಿ. ಎರಡನೇದಕ್ಕೆ ನೆನಪಿಸ್ಕೊಳ್ಳಂಗೆ ಟಾಲೆಸ್ಟ್, ಅಲ್ಲೇನಿದೆ ಇ ಎಸ್ ಟಿ. ಇ ಎಸ್ ಟಿ ಇದ್ದರೆ ಏನಂತ ಹೇಳಿದ್ದೀನಿ ನಾನು, ದಟ್ ಈಸ್ ಎ ಸೂಪರ್ಲೇಟಿವ್, ಬಿಹೈಂಡ್ ದಿ ಸೂಪರ್ಲೇಟಿವ್ ಡಿಗ್ರಿ. ಹಾಗಾದರೆ ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವನ್ನು ತೋರಿಸುತ್ತೆ. ಬಿಹೈಂಡ್ ದಿ ಸೂಪರ್ಲೇಟಿವ್ ಏನು ಬಳಸಬೇಕು, ಡೆಫಿನೆಟ್ ಆರ್ಟಿಕಲ್ಲ ಇಂಡೆಫಿನೆಟ್ ಆರ್ಟಿಕಲ್ಲ? ಎಸ್, ಇಟ್ ಈಸ್ ಎ ಡೆಫಿನೆಟ್ ಆರ್ಟಿಕಲ್. ಯಾವುದು, ದ. ಹಾಗಾದರೆ ಆನ್ಸರ್ ಏನಾಯಿತು, ದ ಆನ್ಸರ್ ಈಸ್ ಆಪ್ಷನ್ ಬಿ, ಬೋತ್. ದಿ ಮೌಂಟ್ ಎವರೆಸ್ಟ್ ಈಸ್ ದಿ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯಾಸ್. ಸೊ ಈ ಥರ ಅನಾಲಿಸಿಸ್ ಮಾಡಬೇಕು ನೀವು. ಆಯಿತು, ಗೋ ಫಾರ್ ದಿ ನೆಕ್ಸ್ಟ್ ಒನ್. ಎರಡನೇ ಪ್ರಶ್ನೆ ನೋಡೋಣ ನೋಡಿ. The princess was declared as heiress of dash greatest empire. ನೋಡಿ, the princess was declared as dash heiress of dash greatest empire. ಈಗ ಇಲ್ಲಿ ನೋಡಿ, ರೂಲ್ಸ್ಗಳನ್ನು ನೆನ್ಪಿಟ್ತಾ ಅಂತ ಹೋಗಿ. ಆಪ್ಷನ್ಸ್ ಏನಿದೆ, ಆಪ್ಷನ್ ಎ ದ ಎ, ಆಪ್ಷನ್ ಬಿ ಎ, ಆಪ್ಷನ್ ಸಿ ಆ್ಯನ್ ದ, ಆಪ್ಷನ್ ಡಿ ಎ ಮತ್ತು ಯಾನ್ ಇದೆ. ಈಗ ನಿಮಗೆ ಉತ್ತರ ಹುಡುಕುವಾಗ ನೋಡಿ, ಹಿಂದಿನ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದೆ ನಾನು. ಹಿಂದಿನ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದಾಗ ಏನಾಯಿತು, ಇ ಎಸ್ ಟಿ ಇದ್ದರೆ ಏನಾಗಬೇಕು, ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಗ್ರೇಟೆಸ್ಟ್ ಇದೆ, ಗ್ರೇಟೆಸ್ಟ್ ಇಟ್ ಈಸ್ ಎ ಸೂಪರ್ಲೇಟಿವ್ ಡಿಗ್ರಿ. ಹಾಗಾದ್ರೆ ಏನಾಗಬೇಕು, ಎರಡನೇ ಬ್ಲಾಂಕಿಗೆ ಏನಾಗಬೇಕು, ದ ಅನ್ನೋದು ಬರಬೇಕು. ಎಸ್ ನೋಡಿ, ಅಷ್ಟು ಹುಡುಕಿದ್ರೆ ನಿಮಗೆ ಮೊದಲೇದು ಕನ್ಫ್ಯೂಷನ್ ಇದ್ರೂ ಎರಡನೇದಷ್ಟೇ ಹುಡುಕ್ಬಿಟ್ರೆ ನಿಮಗೆ ಮೊದಲೇ ಉತ್ತರ ಸಿಗುತ್ತೆ. ಎರಡನೇ ಬ್ಲಾಂಕಿ ದ ಇರತಕ್ಕಂಥದ್ದು ಆಪ್ಷನ್ನು ಒಂದೇ ಒಂದು. ಯಾವ ಆಪ್ಷನ್ ಅದು, ದಟ್ ಈಸ್ ಆಪ್ಷನ್ ಸಿ. ಆದರೂ ಮೊದಲೇದು ನೋಡೋಣ, ಮೊದಲೇ ಬ್ಲಾಂಕಲ್ಲಿ ಯಾಕೆ ಅದು ಯಾನ್ ಬರುತ್ತೆ, ಎ ಯಾಕಾಗಲ್ಲ ಅಂತ ನೋಡಿ. ವಾಸ್ ಡಿಕ್ಲೇರ್ಡ್ ಆ್ಯಸ್ ಹಿಯರೆಸ್, ಎಚ್ ಅನ್ನೋದು ಸೈಲೆಂಟ್ ಆಗಿಬಿಟ್ಟು ಹಿಯರೆಸ್ ನೋಡಿ, ಈ ಸೌಂಡ್ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ಕನ್ನಡದಲ್ಲಿ ಸ್ವರಗಳು ಸರಿಯಾಗಿ ಗೊತ್ತಾಗ್ಬಿಟ್ರೆ ಸಾಕು. ಯಾವ ಸೌಂಡ್ ಅದು, ಈ ಅನ್ನೋದು ಸ್ವರ ಅಲ್ವಾ, ಸ್ವರದ ಹಿಂದೆ ಏನು ಹಾಕಬೇಕು, ಬಿಫೋರ್ ದಿ ವೋವಲ್ ಸೌಂಡ್, ಸ್ವರದ ಹಿಂದೆ ಏನು ಹಾಕಬೇಕು, ಯಾನ್ ಹಾಕಬೇಕು. ಹಾಗಾಗಿ ದ ಪ್ರಿನ್ಸಸ್ ವಾಸ್ ಡಿಕ್ಲೇರ್ಡ್ ಆ್ಯಸ್ ಆ್ಯನ್ ಇಯರೆಸ್ ಆಫ್ ದಿ ಗ್ರೇಟೆಸ್ಟ್ ಎಂಪೈರ್. ಹಾಗಾದ್ರೆ ವಿಚ್ ಈಸ್ ದ ಆನ್ಸರ್ ನಾವು, ಎಸ್, ದಟ್ ಈಸ್ ಆಪ್ಷನ್ ಸಿ. ಆ್ಯನನ್ನು ಮೊದಲೇ ಬ್ಲಾಂಕಲ್ಲಿ ಹಾಕ್ತೀರಾ, ದಿ ಅನ್ನು ಎರಡನೇ ಬ್ಲಾಂಕಲ್ಲಿ ಹಾಕ್ತೀರಾ. ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಏನಿದೆ, ಡ್ಯಾಶ್ ಅಂಬ್ರೆಲಾ ಈಸ್ ಡ್ಯಾಶ್ ಯೂಸ್ಫುಲ್ ಥಿಂಗ್. ನೋಡಿ, ಇಷ್ಟೇ ಇದೆ, ಅಂಬ್ರೆಲಾ ಇದೆ, ಯೂಸ್ಫುಲ್ ಥಿಂಗ್ ಇದೆ. ಎರಡೂ ಸಮೇತ ಯು ಇದ್ದಾವೆ. ಯು ಅನ್ನೋವು ಎರಡರಲ್ಲೂ ನೋಡಿ, ಯು ಅನ್ನೋ ಲೆಟ್ರ್ ಕಾಮನ್ ಇದೆ, ಬಟ್ ಸೌಂಡ್ ಹೆಂಗೆ ವೇರಿ ಆಗಿದೆ. ಅದಕ್ಕೆ ಈ ಥರ ನಿಮಗೆ ಎಕ್ಸಾಂಪಲನ್ನು ಕೊಟ್ಟಿದ್ದು. ಲೆಟ್ರಿಂದ ಹೋಗಬಾರ್ದು, ಸೌಂಡಿಂದ ಹೋಗಬೇಕು. ಈಗೇನಿದೆ, ಅಂಬ್ರೆಲಾ, ಇಟ್ ಈಸ್ ಎನ್ ಓವಲ್ ಆರ್ ಕಾನ್ಸೋಲೆಂಟ್. ಅನ್ನೋದು ಸ್ವರನ ವ್ಯಂಜನನ, ಎಸ್, ಇಟ್ ಈಸ್ ಎನ್ ಓವಲ್. ಹಾಗಾದರೆ ಅಂಬ್ರೆಲಾದಿಂದ ಏನು ಬಳಸಬೇಕು, ಆ್ಯನ್ ಅಂಬ್ರೆಲಾ. ಏನಾಯಿತು, ಆ್ಯನ್ ಅಂಬ್ರೆಲಾ ಈಸ್ ಡ್ಯಾಶ್ ಯೂಸ್ಫುಲ್.
ನೋಡಿ ಲೆಟರ್ ಈಸ್ ಓವಲ್ ಲೆಟರ್ ಯು ಇದೆ, ಬಟ್ ಸೌಂಡ್ ನೋಡಿ ಯಾವ ಸೌಂಡ್ ಬರ್ತಿದೆ, ಇಟ್ ಪ್ರೊಡ್ಯೂಸ್ ದಿ ಸೌಂಡ್ ಯಾ 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 ಯು ಅಂತ ಬರುತ್ತೆ ತಾನೆ, ಯೂಸ್ಫುಲ್. ಹಾಗಾದರೆ ಯಾ ಅನ್ನೋದು ಸ್ವರನ ವ್ಯಂಜನನ? ಇಟ್ ಈಸ್ ಎ ಕಾನ್ಸೊನೆಂಟ್. ಹಾಗಾಗಿ ಇದನ್ನು ನಾವು ಕಾನ್ಸೊನೆಂಟ್ ಸೌಂಡ್ ಇರೋದ್ರಿಂದ ಎ ಯೂಸ್ಫುಲ್ ಥಿಂಗ್. ನೆನ್ಪಿಟ್ಕೊಳ್ಳಿ, ಇದೇ ಥರ ಪದಗಳನ್ನು ಬೇರೆ ಪ್ರಶ್ನೆಗಳಲ್ಲಿ ಕೇಳ್ತಾರೆ, ಬಂದಾಗ ಸೌಂಡ್ ಹಿಂದೆ ಹೋಗಿ. ಹಾಗಾಗಿ ಆ್ಯನ್ ಅಂಬ್ರೆಲಾ ಈಸ್ ಎ ಯೂಸ್ಫುಲ್ ಥಿಂಗ್. ಹಾಗಾದರೆ ಮೊದಲೇ ಬ್ಲಾಂಕಿಗೆ ಏನಾಯಿತು ಆನ್ಸರು ಯಾನ್. ಯಾನ್ ಅನ್ನೋದು 3 ಆಪ್ಷನ್ಸಲ್ಲಿದೆ, ಬಿ ಸಿ ಡಿ. ಆದರೆ ಎರಡನೇದಕ್ಕೇನಿದೆ, ಎ ಯೂಸ್ಫುಲ್ ಆಯಿತು. ಹಾಗಾದರೆ ಸರಿ ಉತ್ತರ ಯಾವುದು ಫ್ರೆಂಡ್ಸ್? ಎಸ್, ಸರಿ ಉತ್ತರ ಯಾವುದು? ಆಪ್ಷನ್ ಸಿ, ಆ್ಯನ್ ಆ್ಯಂಡ್ ಎ. ಆ್ಯನ್ ಅಂಬ್ರೆಲಾ ಈಸ್ ಎ ಯೂಸ್ಫುಲ್ ಥಿಂಗ್. Then go for the next question. Question number 4. Suman bought dash umbrella and dash flask. ನೋಡಿ, ಇದು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಹಿಂದಿನ ಪ್ರಶ್ನೆನಲ್ಲೇ ಡಿಸ್ಕಸ್ ಮಾಡಿದ್ದೀವಿ. ಅಂಬ್ರೆಲಾ ಬಂದಾಗ ಏನು ಹಾಕ್ತೀರಾ? ಓಕೆ, ಆ್ಯನ್ ಅಂಬ್ರೆಲಾ ಹಾಕ್ತೀರಿ. ಫ್ಲಾಸ್ಕ್ ಪಾ, ಇಟ್ ಇಸ್ ಎ ಪಾ ಸೌಂಡ್. ಪಾ ಇರೋದ್ರಿಂದ ಇದು ಕಾನ್ಸೊನೆಂಟ್ ಲೆಟರ್ ಆಗುತ್ತೆ, ವ್ಯಂಜನ ಅಕ್ಷರ ಪಾ ಅನ್ನೋದು. ಹಾಗಾಗಿ ಎ. ಸೊ ಆ ಥರ ಇರತಕ್ಕಂಥ ಆಪ್ಷನ್ಸ್ ಏನಿದೆ? ಆಪ್ಷನ್ ಎ ಯಾನ್ ಇದೆ ಮತ್ತು ಎ ಇದೆ. ಎ ಯಾನ್ ರಿವರ್ಸ್ ಇದೆ, ಮತ್ತು ಕನ್ಫ್ಯೂಷನ್ ಆಗಿ ಬಿ ಹಾಕಿರಿ, ಮೊದಲೇ ಆಪ್ಷನ್ನೇ ಸರಿ ಉತ್ತರ. ಹಾಗಾಗಿ ಆಪ್ಷನ್ ಎ ದ ರೈಟ್ ಆನ್ಸರ್ ಈಸ್ ಆ್ಯನ್ ಮತ್ತು ಎ. ಸುಮನ್ ಬಾಟ್ ಆ್ಯನ್ ಅಂಬ್ರೆಲಾ ಆ್ಯಂಡ್ ಎ ಫ್ಲಾಸ್ಕ್. ಈ ಥರ ಗುರುತಿಸ್ತಾ ಹೋಗಬೇಕು. ಮುಂದಿನ ಪ್ರಶ್ನೆ ನೋಡಿ, ಈ ಥರದ್ದು ಪ್ರಶ್ನೆಗಳನ್ನು ಬಂದಿದೆ. ಸುಧೀರ್ ಈಸ್ ಡ್ಯಾಶ್ ಎಂ ಪಿ ಆ್ಯಂಡ್ ಈಸ್ ವೈಫ್ ಈಸ್ ಡ್ಯಾಶ್ ಹೋಮ್ ಮೇಕರ್. ಸುಧೀರ್ ಈಸ್ ಡ್ಯಾಶ್ ಎಂ ಪಿ ಆ್ಯಂಡ್ ಈಸ್ ವೈಫ್ ಈಸ್ ಡ್ಯಾಶ್ ಹೋಮ್ ಮೇಕರ್. ದ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಯೂಸ್ಡ್ ಇಯರ್. ಯಾವ್ದು ಬಳಸ್ತೀರಿ? ದ ಮತ್ತು ಯಾನ್ ಕೊಟ್ಟಿದ್ದಾನೆ, ಎ ಮತ್ತು ದ ಕೊಟ್ಟಿದ್ದಾರೆ, ಯಾನ್ ಮತ್ತು ಎ ಕೊಟ್ಟಿದ್ದಾರೆ, ದ ಮತ್ತು ಎ ಕೊಟ್ಟಿದ್ದಾರೆ. ಹಾಗಾದರೆ ರೈಟ್ ಆನ್ಸರ್ ಯಾವುದು ಇದರಲ್ಲಿ? ನೋಡಿ, ಸುಧೀರ್ ಈಸ್ ಡ್ಯಾಶ್ ಎಂ ಪಿ. ಎಂ ಪಿ, ಎಮ್ ಅನ್ನೋ ಲೆಟರ್ ಇದೆ ಅಲ್ವಾ, ಲೆಟರ್ ಈಸ್ ಅ ಕಾನ್ಸೊನೆಂಟ್, ಲೆಟರ್ ಕಾನ್ಸೊನೆಂಟು. ಅದರ ಸೌಂಡ್ ಚೆಕ್ ಮಾಡ್ಕೊಳ್ಳಿ. ಎಮ್ ಅನ್ನೋದು ಅವಾಗೆ ಎ ಎ ಆ ಈನಲ್ಲೇ ಬರುತ್ತೆ ನೋಡಿ, ಎ ಏಪ್ರಿಲ್ ಎ ಅಂತ ಬರ್ತೀವಲ್ಲ, ಎಮ್. ಹಾಗಾದರೆ ಸೌಂಡ್ ಏನಿದೆ? ದ ಸೌಂಡ್ ಈಸ್ ಅ ಓವೆಲ್ ಸೌಂಡ್, ಸ್ವರ. ಇದನ್ನು ನೀವು ಕನ್ನಡದಲ್ಲಿ ಬರ್ಕೊಂಡ್ರೆ ಇನ್ನೂ ಒಳ್ಳೆಯದು. ಕನ್ನಡದಲ್ಲಿ ಹೆಂಗೆ ಬರ್ಕೋತೀರಾ? ಎಮ್ ಪಿ. ಎ ಅಂತ ಬರೀತಿರ್ತಾನೆ ಫಸ್ಟಿಗೆ. ಎ ಅಂದ ತಕ್ಷಣ ಅದು ಸ್ವರಾಕ್ಷರನೋ ವ್ಯಂಜನಾಕ್ಷರನೋ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ವರಾಕ್ಷರ ಇತ್ತಾ, ನೀವು ಏನು ಇನ್ನೊಂದು ಯೋಚನೆ ಮಾಡೋದು ಬೇಡ, ಯಾನ್ ಆಗ್ಬಿಡ್ಬೋದು. ಅವಾಗೇನಾಯಿತು? ಸುಧೀರ್ ಈಸ್ ಆ್ಯನ್ ಎಂ ಪಿ. ಸುಧೀರ್ ಈಸ್ ಆ್ಯನ್ ಎಂ ಪಿ ಆ್ಯಂಡ್ ಈಸ್ ವೈಫ್ ಈಸ್ ಎ ಹೋಮ್ ಮೇಕರ್. ನೋಡಿಲ್ಲಿ ಮತ್ತೆ ಹೋ ಅನ್ನೋದಿಲ್ಲಿ ಸಣ್ಣ ಹೋ ಬರೆದಿರಿ, ಸ್ವರ ಅಲ್ಲ ಇದು, ವ್ಯಂಜನಾಕ್ಷರದ ಹೋಮ್. ಹೋಮ್ ನೋಡಿ, ಹೋಮ್ ಅಂತ ಬರೆಯುವಾಗ ನಿಮಗೆ ಗೊತ್ತಿದೆ, ಪ್ರೊನೌನ್ಸ್ ಹೆಂಗೆ ಮಾಡ್ತೀರೋ ಹಂಗೆ ಬರೀಬೇಕು. ಅವಾಗ ಹೋಮ್ ಮೇಕರ್, ಇಟ್ ಈಸ್ ಎ ಕಾನ್ಸೊನೆಂಟ್ ಸೌಂಡ್. ಹಾಗಾಗಿ ಏನು ಹಾಕ್ಬೇಕು ನಾವು? ಎ ಹೋಮ್ ಮೇಕರ್. ಸೊ ಈಗ ಆ ಥರ ಆಪ್ಷನ್ ಇರೋದು ಯಾವುದಿದೆ? ಸುಧೀರ್ ಈಸ್ ಆ್ಯನ್ ಎಂ ಪಿ, ಎ ಹೋಮ್ ಮೇಕರ್ ಆ್ಯಂಡ್ ಈಸ್ ವೈಫ್ ಈಸ್ ಎ ಹೋಮ್ ಮೇಕರ್. ಆ್ಯನ್ ಮತ್ತು ಎ ಇರತಕ್ಕಂಥ ಆಪ್ಷನನ್ನು ಹುಡುಕಬೇಕು. ಹಾಗಾದರೆ ಅದರಲ್ಲಿ ಸರಿ ಉತ್ತರ ಯಾವುದು? ಸೊ ದಟ್ ಈಸ್ ಆಪ್ಷನ್ ಸಿ, ಆ್ಯನ್ ಮತ್ತು ಎ ಅನ್ನೋದು ಸರಿ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 6 ನೋಡಿ, ಐ ವಾಚ್ಡ್ ಡ್ಯಾಶ್ ಬಾಯ್ ಹೆಲ್ಪಿಂಗ್ ಡ್ಯಾಶ್ ಓಲ್ಡ್ ಮ್ಯಾನ್ ಕ್ರಾಸ್ ದಿ ರೋಡ್. ಐ ವಾಚ್ಡ್ ಡ್ಯಾಶ್ ಬಾಯ್ ಹೆಲ್ಪಿಂಗ್ ಡ್ಯಾಶ್ ಓಲ್ಡ್ ಮ್ಯಾನ್ ಕ್ರಾಸ್ ದಿ ರೋಡ್. ಇಲ್ಲಿ ಆರ್ಟಿಕಲನ್ನು ತುಂಬಬೇಕು. ಆ್ಯನ್ ಕೊಟ್ಟಿದ್ದಾರೆ, ದ ಕೊಟ್ಟಿದ್ದಾರೆ, ಎ ಇದೆ, ಎ ಇದೆ, ದ ಇದೆ, ಎ ಇದೆ, ದ ಮತ್ತು ಆ್ಯನ್ ಇದೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಏನು ನೋಡಿ? ಐ ವಾಚ್ಡ್ ಡ್ಯಾಶ್ ಬಾಯ್ ಈಸ್ ಗೋಯಿಂಗ್ ಪರ್ಟಿಕ್ಯುಲರಾಗಿ ಹೇಳ್ತದೆ. ನಾನು ಆ ಹುಡುಗನ್ನ ನೋಡಿ, ಅಲ್ಲೇ ಪರ್ಟಿಕ್ಯುಲರ್ ಇದೆ. ಸೊ ಡೆಫಿನೈಟ್ ಇದೆ. ಡೆಫಿನೈಟ್ ಇದ್ದಾಗ ಏನು ಹೋಗ್ಬೇಕು ನೀವು? ಗೋ ಫಾರ್ ದಿ ಆರ್ಟಿಕಲ್ ದ. ಅಲ್ಲಿ ದ ಹೋಗ್ತೀರಿ. ಐ ವಾಚ್ಡ್ ದಿ ಬಾಯ್, ಐ ವಾಚ್ಡ್ ದಿ ಬಾಯ್. ದ ಇರೋ ಆಪ್ಷನ್ ಯಾವುದಿದೆ? ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಇದೆ. ಫಸ್ಟಿಗೆ ದ ಇರ್ತಕ್ಕಂಥದ್ದು. ಐ ವಾಚ್ಡ್ ದಿ ಬಾಯ್ ಹೆಲ್ಪಿಂಗ್ ಓಲ್ಡ್, ಓ ಓಲ್ಡ್, ದ ಸೌಂಡ್ ಈಸ್ ಓವಲ್ ಸೌಂಡ್. ಹಾಗಾಗಿ ಏನು ಬರೀತೀರ? ಆ್ಯನ್ ಓಲ್ಡ್ ಮ್ಯಾನ್. ದ ಬಾಯ್ ವಾಚ್ಡ್, ಐ ವಾಚ್ಡ್ ದ ಬಾಯ್ ಹೆಲ್ಪಿಂಗ್ ಆ್ಯನ್ ಓಲ್ಡ್ ಮ್ಯಾನ್ ಕ್ರಾಸ್ ದಿ ರೋಡ್. ಹಾಗಾದ್ರೆ ಆನ್ಸರ್ ಏನಾಯಿತು ಸ್ನೇಹಿತರೆ? ಆಪ್ಷನ್ ಡಿ. ಮೊದಲೇದಕ್ಕೆ ದ ಬಾಯ್ ಅಂದರೆ, ಎರಡನೇದಕ್ಕೆ ಆ್ಯನ್ ಓಲ್ಡ್ ಮ್ಯಾನ್ ಅಂತ ಬರೆದ್ರಿ.
ಅರ್ಥ ಆಗ್ತಿದೆ ಅನಿಸುತ್ತೀನಿ. ನೆಕ್ಸ್ಟ್ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. 7th, ಗೆಟ್ ಮೀ ಡ್ಯಾಶ್ ಕಿಲೋ ಆಫ್ ಶುಗರ್ ಫ್ರಮ್ ಡ್ಯಾಶ್ ನಿಯರೆಸ್ಟ್ ಗ್ರಾಸರ್. ನಿಯರೆಸ್ಟ್ ಗ್ರಾಸರ್ ನೋಡಿ, ಗೆಟ್ ಮೀ ಡ್ಯಾಶ್ ಕಿಲೋ ನೋಡಿ, ನಿಮಗೆ ಅಲ್ಲಿ ಆರ್ಟಿಕಲ್ ತುಂಬ ಕೇಳಿದ್ದಾರೆ. ಆಪ್ಷನ್ಸ್ ಇದು ನೋಡ್ಕೊಳ್ಳಿ. ಆಪ್ಷನ್ ಎ ದ ಎ, ಆಪ್ಷನ್ ಬಿ ದ, ಆಪ್ಷನ್ ಸಿ ಎ ದ, ಆಪ್ಷನ್ ಡಿ ಆ್ಯನ್ ದ. ಗೆಟ್ ಮೀ ಡ್ಯಾಶ್ ಕಿಲೋ ನೋಡಿ, ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಅಲ್ಲಿ ಏನು ಬರುತ್ತಂತ. ಗೆಟ್ ಮೀ ಎ ಕಿಲೋ, ಕಾ ಈಸ್ ಎ ಕಾನ್ಸೊನೆಂಟ್ ಸೌಂಡ್. ಗೆಟ್ ಮೀ ಎ ಕಿಲೋ ಆಫ್ ಶುಗರ್ ಫ್ರಮ್ ಡ್ಯಾಶ್ ನಿಯರೆಸ್ಟ್. ಇ ಎಸ್ ಟಿ ಇದೆ ನೋಡಿ, ಇ ಎಸ್ ಟಿ ಇದ್ದ ತಕ್ಷಣ ಹೋಗಿ ನಿಮಗೆ ನೆನಪಾಗ್ಬಿಡ್ಬೇಕೇನೋ, ದಟ್ ಈಸ್ ಎ ಸೂಪರ್ಲೇಟಿವ್. ಸೂಪರ್ಲೇಟಿವ್, ಬಿಹೈಂಡ್ ದಿ ಸೂಪರ್ಲೇಟಿವ್ ಏನು ಬಳಸಬೇಕಾಗಾದ್ರೆ ಡೆಫಿನೆಟ್ ಆರ್ಟಿಕಲ್. ಗೆಟ್ ಮಿ ಎ ಕಿಲೋ ಆಫ್ ಶುಗರ್ ಫ್ರಮ್ ದಿ ನಿಯರೆಸ್ಟ್ ಗ್ರಾಸರ್. ಫ್ರಮ್ ದಿ ನಿಯರೆಸ್ಟ್ ಹಾಗಾದ್ರೆ ಆಪ್ಷನ್ ಏನಾಯಿತು? ಮೊದಲೇದಕ್ಕೆ ಎ ಅಂತ ಹುಡುಕಬೇಕು, ಎರಡನೇದಕ್ಕೆ ದ ಅಂತ ಹುಡುಕಬೇಕು. ಗೆಟ್ ಮಿ ಎ ಕಿಲೋ ಆಫ್ ಶುಗರ್ ಫ್ರಮ್ ದಿ ನಿಯರೆಸ್ಟ್ ಗ್ರಾಸರ್. ಸೊ ಸರಿ ಉತ್ತರ ಯಾವುದು? ಆಪ್ಷನ್ ಸಿ, ದಟ್ ಈಸ್ ಎ ಆ್ಯಂಡ್ ದ. ದೆನ್ ನೆಕ್ಸ್ಟ್ ಕ್ವಶನ್, 8th one ನೋಡಿ. ಆನ್ ಡ್ಯಾಶ್ ಡಾಕ್ಟರ್ಸ್ ಅಡ್ವೈಸ್ ಈ ಹ್ಯಾಡ್ ಟೇಕನ್ ಡ್ಯಾಶ್ ಎಕ್ಸ್ರೇ ನೋಡಿ, ಅಲ್ಲಿ ಹೇಳ್ತೇನೆ ಪರ್ಟಿಕ್ಯುಲರ್ ಡಾಕ್ಟರ್ ಅಡ್ವೈಸ್ ಮಾಡಿರೋದ್ರಿಂದ ಹಿ ಹ್ಯಾಡ್ ಟೇಕನ್ ಡ್ಯಾಶ್ ಎಕ್ಸ್ರೇ. ಪರ್ಟಿಕ್ಯುಲರ್ ಅಂತ ಗೊತ್ತಾಯಿತು. ಪರ್ಟಿಕ್ಯುಲರ್ ಅಂತ ಗೊತ್ತಾಯ್ದ ತಕ್ಷಣ ಡೆಫಿನೈಟ್ ಅಂತ. ಪರ್ಟಿಕ್ಯುಲರ್ ಥಿಂಗ್ ಹೇಳುವಾಗ ಡೆಫಿನೈಟ್ ಆರ್ಟಿಕಲನ್ನೇ ಬಳಸಬೇಕು. ಅವಾಗೆ ಆನ್ ದಿ ಡಾಕ್ಟರ್ಸ್ ಅಡ್ವೈಸ್, ಆನ್ ದಿ ಡಾಕ್ಟರ್ಸ್ ಅಡ್ವೈಸ್ ಹಿ ಹ್ಯಾಡ್ ಟೇಕನ್, ಡಾಕ್ಟರ್ ಅಡ್ವೈಸ್ ಮಾಡಿದರು, ಹಾಗಾಗಿ ಈ ಹ್ಯಾಡ್ ಟೇಕನ್ ಎಕ್ಸ್ರೇ. ಎಕ್ಸ್ರೇ, ಎಕ್ಸ್ ಈಸ್ ಅ ಸೌಂಡ್, ಎ ಬರುತ್ತೆ, ಲೆಟರ್ ಎಕ್ಸ್ ಇದೆ ಬಟ್ ಸೌಂಡ್ ಈಸ್ ಎ, ಆ್ಯನ್ ಎಕ್ಸ್ರೇ. ಹಾಗೇನಾಯಿತು? ಆನ್ ದಿ ಡಾಕ್ಟರ್ಸ್ ಅಡ್ವೈಸ್ ಹಿ ಹ್ಯಾಡ್ ಟೇಕನ್ ಆ್ಯನ್ ಎಕ್ಸ್ರೇ. ಹಾಗಾದರೆ ಆಪ್ಷನ್ ಯಾವುದಿದೆ ಸ್ನೇಹಿತರೆ? ಎಸ್, ದ ಕ್ವಶನ್ ನೋಡಿ, ಆಪ್ಷನ್ ಮೊದಲೇದಕ್ಕೆ ದ ಬೇಕು, ಎರಡನೇದಕ್ಕೆ ಆ್ಯನ್ ಬೇಕು. ಆ ಥರ ಇರ್ತಕ್ಕಂಥ ಆಪ್ಷನ್ ಯಾವುದಿದೆ? ದಟ್ ಈಸ್ ಆಪ್ಷನ್ ಡಿ. ಆನ್ ದಿ ಡಾಕ್ಟರ್ಸ್ ಅಡ್ವೈಸ್ ಹಿ ಹ್ಯಾಡ್ ಟೇಕನ್ ಆ್ಯನ್ ಎಕ್ಸ್ರೇ. ನೆಕ್ಸ್ಟ್ 9th one, ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ಡ್ಯಾಶ್ ಸಿತಾರ್ ನೋಡಿ, ನೆನ್ಪಿಟ್ಕೊಳ್ಳಿ. ನಾನು ನಿಮಗೆ ಡೆಫಿನೆಟ್ ಆರ್ಟಿಕಲ್ಸ್ ರೂಲ್ಸ್ ಹೇಳುವಾಗ ಇದನ್ನು ಒಂದು ಆ್ಯಡ್ ಮಾಡ್ಕೋಬೇಕು. ಬಿಫೋರ್ ದಿ ನೇಮ್ ಆಫ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಹಿಂದುಗಡೆ ವಿ ಟ್ರೀಟೆಡ್ ಆ್ಯಸ್ ಎ ಡೆಫಿನೈಟ್ ಆಗಿ ಬಳಸಬೇಕು. ಈಗ ನಿಮಗೆ ಉತ್ತರ ಗೊತ್ತಾಯ್ತು ಅನಿಸುತ್ತೆ. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ಡ್ಯಾಶ್ ಸಿತಾರ್. ಸಿತಾರ್ ಈಸ್ ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಹಿಂದ್ಗಡೆ ನಾವು ಯಾವಾಗಲೂ ವಿ ಕ್ಯಾನ್ ಯೂಸ್ ಡೆಫಿನೆಟ್ ಆರ್ಟಿಕಲ್. ಹಾಗಾದರೆ ಆನ್ಸರ್ ಯಾವುದಾಯಿತು? ದಟ್ ಈಸ್ ಆಪ್ಷನ್ ಎ, ದ ಸಿತಾರ್. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ಅಂತ ಆಯಿತು. ಆನ್ಸರ್ ಈಸ್ ಆಪ್ಷನ್ ಎ, ದ. ನೋಡಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳಿಗೆ ಹಿಂದ್ಗಡೆ ಡೆಫಿನೆಟ್ ಆರ್ಟಿಕಲನ್ನು ಬಳಸಬೇಕು. ನಾನೇನು ನಿಮಗೆ ಮೊದಲು 10-11 ರೂಲ್ಸ್ ಹೇಳಿದ್ನಲ್ಲ, ಅದರ ಜೊತೆಗೆ ಇದನ್ನೊಂದನ್ನು ಸೇರಿಸ್ಕೊಳ್ಳಿ. ದೆನ್ ಗೋ ಫಾರ್ ದಿ ಕ್ವಶನ್ ನಂಬರ್ 10. ವಿ ರೀಚ್ಡ್ ದಿ ಸಿಟಿ. ವಿ ರೀಚ್ಡ್ ದಿ ಸಿಟಿ ಆಫ್ಟರ್ ಡ್ಯಾಶ್ ಸನ್ಸೆಟ್. ನಾವು ಸಿಟಿ ಸೇರಿದ್ವಿ ಯಾವಾಗ? ಆಫ್ಟರ್ ಡ್ಯಾಶ್ ಸನ್ಸೆಟ್. ನೋಡಿ, ಸನ್ಸೆಟ್ ಪರ್ಟಿಕ್ಯುಲರ್ ಡೆಫಿನೈಟಾಗಿ ಹೇಳ್ತಿದ್ದೀವಿ ನಾವು. ಆವಾಗ ಡೆಫಿನೈಟ್ ಆಗಿ ಹೇಳಿದರೆ ದಟ್ ಈಸ್ ಕಾಲ್ಡ್ ಎ ಡೆಫಿನೈಟ್ ಆರ್ಟಿಕಲ್. ಡೆಫಿನೈಟ್ ಆರ್ಟಿಕಲೇ ಬಳಸಬೇಕು. ವಿಚ್ ಈಸ್ ದ ಡೆಫಿನೈಟ್ ಆರ್ಟಿಕಲ್ ಹಿಯರ್? ಎಸ್, ದಟ್ ಈಸ್ ದ. ಹಾಗಾದರೆ ಆಪ್ಷನ್ ಏನಾಯಿತು ಆನ್ಸರು? ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಈಸ್ ದ ಆನ್ಸರ್. ದ ನೋಡಿ, when we reached the city after the sunset. Then go for the next question. ಇಲ್ಲಿಂದ ಬರ್ತಕ್ಕಂಥ ಪ್ರಶ್ನೆಗಳೆಲ್ಲ ಹಿಂದೆ ನಿಮಗೆ ದೇ ಆರ್ ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಅವನ್ನೆಲ್ಲ ಉತ್ತರಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಮೈ ಬ್ರದರ್ ವೆಂಟ್ ಟು ಡ್ಯಾಶ್ ಮಾರ್ಕೆಟ್ ಇನ್ ದ ನೈಬರ್ಹುಡ್ ನೋಡಿ, ನೈಬರ್ಹುಡ್ಡಲ್ಲಿ ಅಂದರೆ ಪರ್ಟಿಕ್ಯುಲರ್ ಮಾಡ್ತಾ ಇದ್ದಾನೆ. ನಮ್ಮ ಹೋಗಿದ್ದು ಮೈ ಬ್ರದರ್ ವೆಂಟ್ ಎ ಮಾರ್ಕೆಟ್ ಇನ್ ದ ನೈಬರ್ಹುಡ್. ಹಿ ಈಸ್ ಗೋಯಿಂಗ್ ಟು ಪರ್ಟಿಕ್ಯುಲರ್ ಇಟ್. ಅದೇ ಮಾರ್ಕೆಟ್, ಬೇರೆ ಯಾವುದೇ ಮಾರ್ಕೆಟ್ ಅಲ್ಲ. ಬೇರೆ ಯಾವುದೋ ಮಾರ್ಕೆಟ್ ಅಂದಾಗ ವಿ ಕ್ಯಾನ್ ಯೂಸ್ ಇಂಡೆಫಿನೈಟ್. ಇಂಡೆಫಿನೈಟಾಗಿ ಬಳಸ್ಬೋದು. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಹೇಳ್ತಾ ಇರೋದ್ರಿಂದ ದಟ್ ಈಸ್ ಎ ಡೆಫಿನೈಟ್ ಆರ್ಟಿಕಲನ್ನು ಬಳಸಬೇಕು. ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2019. ನಿಮಗೆ 2019ಅಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಏನಾಯಿತು? ವೆಂಟ್ ಟು ದಿ ಮಾರ್ಕೆಟ್. ಆನ್ಸರ್ ಯಾವುದು? ವೆಂಟ್ ಟು ದಿ ಮಾರ್ಕೆಟ್ ಇನ್ ದ ನೈಬರ್ಹುಡ್. ದೆನ್ ನೆಕ್ಸ್ಟ್ ಕ್ವಶನ್, ಒನ್ಸ್ ಅಗೇನ್ ಇನ್ ದ ಇಯರ್ ಆಫ್ 2019 ಅಲ್ಲಿ ಕೇಳಿದ್ದಾರೆ.
ಒನ್ ಆಫ್ ಡ್ಯಾಶ್ ಯೂನಿಕ್ ಫೀಚರ್ಸ್ ಆಫ್ ದಿಸ್ ಫೋನ್ ಈಸ್ ದಟ್ ಇಟ್ ಈಸ್ ವೆರಿ ಲೈಟ್. ನೋಡಿ, ಇಟ್ ಈಸ್ ವೆರಿ ಲೈಟ್. ಅದರ ಪರ್ಟಿಕ್ಯುಲರಾಗಿ ಹೇಳ್ತಿದ್ವಿ ಆ ಫೋನ್ ಬಗ್ಗೆ, ಅದು ತುಂಬ ಹಗುರ ಇದೆ. ಯಾವ ಫೋನು ಅದು? ಅದರ ಒನ್ ಆಫ್ ಯೂನಿಕ್ ಫ್ಯೂಚರ್ಸ್, ಭಾಳಷ್ಟು ಫ್ಯೂಚರ್ ಇದೆ, ಅದರಲ್ಲಿ ಇದು ಒಂದು ಪರ್ಟಿಕ್ಯುಲರ್ ಮಾಡ್ತಾ ಇದ್ದೀವಿ. ಹಾಗಾದರೆ ಪರ್ಟಿಕ್ಯುಲರ್ಗೆ ಹೇಳುವಾಗ ಏನು ಮಾಡಬೇಕು? ದಟ್ ಈಸ್ ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ಸ್. ನೋಡಿ, ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒನ್ ಆಫ್ ಅಂತ ಎಲ್ಲೇ ಬಂದರೂ ದ ವರ್ಡ್ ಒನ್ ಆಫನ್ನು ಯೂಸ್ ಮಾಡುವಾಗ ಮುಂದೆ ಅದಕ್ಕೆ ಪ್ಲೂರಲ್ ರೆಫರೆನ್ಸ್ ಇರಬೇಕು. ಈ ಸೆಂಟೆನ್ಸಲ್ಲಿದೆ ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ಸ್. ನೋಡಿ, ಒನ್ ಆಫ್ ದಿ ಫೇಮಸ್ ಬಿಲ್ಡಿಂಗ್ಸ್, ಒನ್ ಆಫ್ ದಿ ಫೇಮಸ್ ಸಿಟೀಸ್, ಒನ್ ಆಫ್ ದಿ ಅದು ಹಂಗೆ ಬರುತ್ತೆ. ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ಸ್, ಫ್ಯೂಚರ್ ಅನ್ನಲಿಲ್ಲ, ಫ್ಯೂಚರ್ಸ್ ಅಂತೀವಿ. ಸೊ ದಟ್ ರೆಫರ್ಸ್ ಟು ಎ ಪ್ಲೂರಲ್ ಇರಬೇಕು. ಒನ್ ಆಫ್ ಅನ್ನೋದನ್ನು ಎಲ್ಲೇ ನೆನ್ಪಿಟ್ಕೊಳ್ಳಿ. ಅದನ್ನು ಎಕ್ಸಾಮಲ್ಲೂ ನಿಮಗೆ ಕೇಳ್ಬೋದು, ಎರರ್ ಎಲ್ಲಿದೆ ಅಂತ ಕೇಳ್ಬೋದು. ಸೆಕೆಂಡ್ ಪೇಪರಲ್ಲಿ ಈ ಥರದ್ದೆಲ್ಲ ಕೇಳ್ತಾರೆ, ಎರರ್ ಡಿಟೆಕ್ಷನ್ಸ್, ಎರರ್ ಎಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಿ ಅಂತ. ಅವಾಗ ಇದನ್ನು ನೆನ್ಪಿಟ್ಕೊಳ್ಳಿ. ಒನ್ ಆಫ್ ದಿ ಯೂನಿಕ್ ಫ್ಯೂಚರ್ ಅಲ್ಲ, ಫ್ಯೂಚರ್ಸ್ ಇಸ್ ಎ ರೈಟ್ ಆನ್ಸರ್. ಎಲ್ಲೇ ಒನ್ ಆಫ್ ಬಂದಾಗ ಮುಂದೆ ಇರ್ತಕ್ಕಂಥದ್ದು ದಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಪ್ಲೂರಲ್, ಪ್ಲೂರಲಲ್ಲಿ ಇರಬೇಕು. ಹಾಗಾದರೆ ಆನ್ಸರ್ ಏನಾಯಿತು ಸ್ನೇಹಿತರೆ? ಇದಕ್ಕೆ ಒನ್ ಆಫ್ ದಿ, ಒನ್ ಆಫ್ ದಿ. ಹಾಗಾದರೆ ಆಪ್ಷನ್ ಯಾವುದು? ಆಪ್ಷನ್ ಎ. ಇದು 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಅಕ್ಬರ್ ಈಸ್ ಡ್ಯಾಶ್ MLA ಈಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ನೋಡಿ, ಅಕ್ಬರ್ ಇದೆ, ಅಕ್ಬರ್ ಈಸ್ ಡ್ಯಾಶ್ MLA, MLA, M ಐದರ್ ಇಟ್ ಈಸ್ ಎ ಕಾನ್ಸನೆಂಟ್ ಸೌಂಡ್ ಆರ್ ಎ ವೋವಲ್ ಸೌಂಡ್. ನೋಡಿ, ಎಮ್ ಪಿನಲ್ಲಿ ಬಂದಿತ್ತು ಆಲ್ರೆಡಿ ಎಮ್ ಅನ್ನೋದು. ಎಮ್ ಇಸ್ ಎ ಲೆಟರ್, ಈಸ್ ಎ ಕಾನ್ಸನೆಂಟ್, ಬಟ್ ಇಟ್ ಪ್ರೊಡ್ಯೂಸ್ ದಿ ಸೌಂಡ್ ಈಸ್ ಎ ವೋವಲ್ ಸೌಂಡ್. ಹಾಗಾದ್ರೆ ವೋವಲ್ ಸೌಂಡ್ ಕೊಡ್ತಾ ಇದೆ. ವೋವಲ್ ಸೌಂಡ್ ಕೊಡ್ತು ಅಂದ ತಕ್ಷಣ ಏನು ಹೋಗ್ಬೇಕು ನೀವು? ಆ್ಯನನ್ನು ಹಾಕಬೇಕು. ಅವಾಗೆ ಅಕ್ಬರ್ ಈಸ್ ಎನ್ MLA. ನೆಕ್ಸ್ಟ್ ನೋಡಿ, ಹೀ ಅಂದರೆ ಇಟ್ ರೆಫರ್ಸ್ ಟು ದಿ ಅಕ್ಬರ್, ಅಕ್ಬರ್ಗೆ ರೆಫರ್ ಆಗೋದಲ್ವಾ. ನಾನು ಆಲ್ರೆಡಿ ಒಂದು 3-4 ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳಿದ್ದೀನಿ. ಸೇಮ್ ಇದನ್ನು ನಾವು ರೆಫರೆನ್ಸಿಗೆ ತೊಗೊಂಡ್ರೆ ವಿಚ್ ಈಸ್ ಯೂಸ್ಡ್ ಆ್ಯಸ್ ಅರ್ಲಿಯರ್ ಬಳಸಿದ್ದನ್ನು ಮತ್ತೆ ರೆಫರೆನ್ಸ್ ಮಾಡಿದರೆ ಇಟ್ ಈಸ್ ಕಾಲ್ಡ್ ಎ ಡೆಫನೈಟ್. ಅದನ್ನು ನಿರ್ದಿಷ್ಟವಾಗಿ ಹೇಳ್ತಿದ್ದೀವಿ. ಯಾರ ಬಗ್ಗೆ ಹೇಳ್ತಿದ್ದೀವಿ? ಅಕ್ಬರ್ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗಾದಾಗೆ ಅಕ್ಬರ್ ಅನ್ನೋನು ಈ ಈಸ್ ಡ್ಯಾಶ್ ಮ್ಯಾನ್ ಆಫ್ ಪ್ರಿನ್ಸಿಪಲ್. ನೋಡಿ, ನಿರ್ದಿಷ್ಟವಾಗಿ ಹೇಳಬೇಕಲ್ವ, ಪರ್ಟಿಕ್ಯುಲರ್ ಆಯ್ತದು. ಸೊ ಹಾಗಾಗಿ ದಟ್ ಈಸ್ ಎ ಡೆಫಿನೈಟ್ ಆರ್ಟಿಕಲ್. ಪರ್ಟಿಕ್ಯುಲರ್ ಯೂಸ್ ಮಾಡುವಾಗ ಡೆಫಿನೈಟ್ ಆರ್ಟಿಕಲ್ ಯಾವುದು? ದಟ್ ಈಸ್ ದ. ಅಕ್ಬರ್ ಈಸ್ ಎನ್ MLA, ಈಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅವನು MLAನೇ, ಬಟ್ ಈಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅವಾಗ ಆ್ಯನ್ MLA ಆ್ಯಂಡ್ ದಿ. ಆ್ಯನ್ ಮತ್ತು ದಿ ಇರ್ತಕ್ಕಂಥ ಆಪ್ಷನ್ ಎಲ್ಲಿದೆ? ನೋಡಿ, ಆ್ಯನ್ ಇರಬೇಕು ಮತ್ತು ದಿ ಇರಬೇಕು. ಮೊದಲೇ ಆಪ್ಷನ್ನಲ್ಲಿ ಆ್ಯನ್ ಎರಡು ಇದೆ, ಬರಲ್ಲ. ಬಿ ಆಪ್ಷನ್ನಲ್ಲಿ ದಿ ಎರಡು ಇದೆ, ಬರಲ್ಲ. ಸಿನಲ್ಲಿ ನೋಡಿ, ಆ್ಯನ್ ಇದೆ ಮತ್ತು ದಿ ಇದೆ. ದ ರೈಟ್ ಆನ್ಸರ್ ಈಸ್ ಎಸ್, ಆ್ಯನ್ ಆ್ಯಂಡ್ ದಿ. ದಿಸ್ ಈಸ್ ದ ರೈಟ್ ಆನ್ಸರ್. ದೆನ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಯೂಸಲಿ ಇನ್ ಡ್ಯಾಶ್ ಈವ್ನಿಂಗ್ಸ್ ಡ್ಯಾಶ್ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಯೂಸಲಿ ಇನ್ ಈವ್ನಿಂಗ್ಸ್, ನೋಡಿ ಪ್ಲೂರಲ್ ರೆಫರೆನ್ಸ್ ಇದೆ, ಡ್ಯಾಶ್ ಬರ್ಡ್ಸ್ ಆ್ಯಂಡ್ ನೋಡಿ ದಿಸ್ ಈಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಯಾರು ಪರ್ಟಿಕ್ಯುಲರಾಗಿ ಹೇಳ್ತಾನೆ, ಪ್ರತಿದಿನ ಸಂಜೆ ಆ ಎಲ್ಲ ಪಕ್ಷಿಗಳು ತನ್ನ ಗೂಡುಗಳಿಗೆ ಹೋಗ್ತಾ ಇದ್ದಾವೆ. ಸೊ ಹಿಯರ್ ದೇ ಆರ್ ಗೋಯಿಂಗ್ ಟು ಡೆಫನೈಟ್ ಇಟ್. ಹಾಗಾಗಿ ಏನು ಮಾಡಬೇಕು? ಯೂಸಲಿ ಇನ್ ದ ಈವ್ನಿಂಗ್ಸ್. ಏನಾಯ್ತದು? ಯೂಸಲಿ ಇನ್ ದ ಈವ್ನಿಂಗ್ಸ್ ದ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಎರಡು ಪರ್ಟಿಕ್ಯುಲರ್ ಹೇಳೋದ್ರಿಂದ ಯೂಸಲಿ ಇನ್ ದ ಈವ್ನಿಂಗ್ಸ್ ದ ಬರ್ಡ್ಸ್ ಫ್ಲೈ ಟುವರ್ಡ್ಸ್ ದರ್ ನೆಸ್ಟ್. ಹಾಗಾದರೆ ಆನ್ಸರ್ ಯಾವುದು? ದಟ್ ಈಸ್ ಆನ್ಸರ್ ಬಿ, ದ. ಇನ್ ದ ಈವ್ನಿಂಗ್ಸ್ and the birds fly towards their nest. Question number 15. Honey is dash oldest sweet used by people. It is dash natural sugar made by bees. ನಿಮ್ಗೆ ಆಲ್ರೆಡಿ ಗೊತ್ತಾಯಿತು. ಓಲ್ಡೆಸ್ಟ್ ಅಂತ ಬಂದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮಗೆ ಯಾವುದು? ಇಟ್ ಈಸ್ ಎ ಸೂಪರ್ಲೇಟಿವ್. EST ಇದೆ ಅಲ್ವಾ? EST ಇದೆ ಅಂದರೆ ಏನರ್ಥ? ಅದರ ಅರ್ಥ ಇಟ್ ಈಸ್ ಎ ಸೂಪರ್ಲೇಟಿವ್ ಡಿಗ್ರಿ. ರೂಲ್ ಒಂದು ಅದನ್ನೇ ಹೇಳಿದ್ದೀನಿ ನಮಗೆ, ಬಿಹೈಂಡ್ ದಿ ಸೂಪರ್ಲೇಟಿವ್ ಡಿಗ್ರೀಸ್. ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ಏನನ್ನು ಬಳಸಬೇಕು? ದಟ್ ಈಸ್ ಎ ಡೆಫಿನೈಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು. ಹಾಗಾದರೆ ಏನಾಯಿತು ಸ್ನೇಹಿತರಲ್ಲಿ? ಓಲ್ಡೆಸ್ಟ್ ಹಿಂದ್ಗಡೆ ಏನು ಬಳಸಬೇಕು? ಹನಿ ಈಸ್ ದ ಓಲ್ಡೆಸ್ಟ್ ಸ್ವೀಟ್. ಹನಿ ಈಸ್ ದ ಓಲ್ಡೆಸ್ಟ್ ಸ್ವೀಟ್. ನೋಡಿ, ಹಂಗೆ ಆಪ್ಷನ್ ನೋಡಿಬಿಡ್ರಿ ಇಲ್ಲಿ ಕೆಳಗೆ ABCDನಲ್ಲಿ. ದ ಅನ್ನೋದು ಮೊದಲೇದಕ್ಕೆ ಎಷ್ಟಿದೆ ಆಪ್ಷನ್ನು? ಎ ಬರಲ್ಲ, ಡಿ ಬರಲ್ಲ, ಐದರ್ ಬಿ ಆರ್ ಸಿ. ಬಿ ಅಥವಾ ಸಿನಲ್ಲಿ ನಿಮಗೆ ಗೊಂದಲ ಆಗಬೇಕು. ಮುಂದಿನ ಬ್ಲ್ಯಾಂಕಿಗೆ ಬಂದುಬಿಡಿ. ನ್ಯಾಚುರಲ್ ಇದೆ,
It is natural sugar made by bees. Natural, na. Na is a ಸ್ವರನ ವ್ಯಂಜನನ ಅದು ನಾ ಇಟ್ ಈಸ್ ಎ ಕಾನ್ಸನೆಂಟ್ ವ್ಯಂಜನ ಗೊತ್ತಾಗುತ್ತೆ ವ್ಯಂಜನ ಇದ್ದರೆ ಏನು ಹಾಕಬೇಕು ಎ ಹಾಕ್ತೀವಿ ರೀ ಅವಾಗೆ ಹನಿ ಈಸ್ ದ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್ ಇಟ್ ಈಸ್ ಎ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್ ಹಾಗಾದರೆ ಉತ್ತರ ಏನಾಯಿತು ಸ್ನೇಹಿತರೆ ಎಸ್ ದ ಮೊದಲೇ ಬ್ಲಾಂಕಿಗೆ ದಿ ಹಾಕಿದರೆ ಎರಡನೇ ಬ್ಲಾಂಕಿಗೆ ಎ ಹಾಕಿದ್ರಿ ನೋಡಿ ಈ ಒಮಿಟ್ ಮಾಡಬೇಕು ಬಿಡಬೇಕು ಅಂದರೆ ಆರ್ಟಿಕಲನ್ನು ಬಳಸೋದಿಲ್ಲ ಅಂಥದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ ನಿಮಗೆ ಆ ಕಂಡೀಷನನ್ನು ಹೇಳಿದ್ದೀನಿ ನಾನು ಒಮಿಷನ್ ಆಫ್ ಆರ್ಟಿಕಲಲ್ಲಿ ಹೇಳುವಾಗ ಹೇಳಿದ್ದೀನಿ ಮಟೀರಿಯಲ್ನ ಇನ್ ಜನರಲ್ ಸೆನ್ಸಲ್ಲಿ ಹೇಳುವಾಗ ಸಬ್ಸ್ಟೆನ್ಸ್ ಆರ್ ಮಟೀರಿಯಲ್ಸ್ ವಿ ಕ್ಯಾನ್ ಯೂಸ್ ಇನ್ ಎ ಜನರಲ್ ಸೆನ್ಸ್ ನೋಡಿ ಶುಗರ್ ಈಸ್ ಬ್ಯಾಡ್ ಫಾರ್ ಯುವರ್ ಟೀತ್ ಇನ್ ಜನರಲ್ಲಾಗಿ ಹೇಳ್ತಾ ಇದ್ದೀವಿ ಎ ಶುಗರ್ ಅಲ್ಲ ಸೊ ಇಲ್ಲಿ ಆರ್ಟಿಕಲ್ನ ಅವಶ್ಯಕತೆ ಇಲ್ಲ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಬ್ಸ್ಟ್ರಾಕ್ಟ್ ನೌನ್ಸ್ ಬಿಫೋರ್ ದಿ ಅಬ್ಸ್ಟ್ರಾಕ್ಟ್ ನೌನ್ಸ್ ವರ್ಚ್ಯೂಸ್ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ನೋಡಿ ದಿ ಬೆಸ್ಟ್ ಯಾಕೆ ಬೆಸ್ಟ್ ಅನ್ನೋ ಸೂಪರ್ಲೇಟಿವ್ ನೋಡಿ ಅದಕ್ಕೆ ಆರ್ಟಿಕಲ್ ದಿ ಇದೆ ಆದರೆ ಆನೆಸ್ಟಿ ಹಿಂದ್ಗಡೆ ಹಾಕಬಾರ್ದು ಆನೆಸ್ಟಿ ಹಿಂದ್ಗಡೆ ಅಬ್ಸ್ಟ್ರಾಕ್ಟ್ ನೌನ್ಸ್ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಒಂದು ಟಾಪಿಕ್ ಇದೆ ಅದನ್ನು ಟೀಚ್ ಮಾಡುವಾಗ ಕ್ಲಿಯರ್ಲಿ ಎಲ್ಲದನ್ನು ಸಮೇತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ ಆನೆಸ್ಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಆಗಿದೆ ಅಲ್ಲಿ ನಾವು ಇದನ್ನು ಬಳಸಬಾರ್ದು ಆ್ಯಂಡ್ ಗೋಲ್ಡ್ ಈಸ್ ಅ ಪ್ರೀಷಿಯಸ್ ಮೆಟಲ್ ನಾನು ಆಲ್ರೆಡಿ ಹಿಂದೆ ಡಿಸ್ಕಸ್ ಮಾಡಿದೆ ನಿಮಗೆ ಗೋಲ್ಡ್ ಬಗ್ಗೆ ಮೆಟಲ್ಸನ್ನು ಆ ಸಬ್ಸ್ಟೆನ್ಸನ್ನು ಮಟೀರಿಯಲ್ಸ್ನ ವಿ ಕ್ಯಾನ್ ಯೂಸ್ಡ್ ಆ್ಯಸ್ ಎ ಜನರಲ್ ಸೆನ್ಸಾಗಿ ಹೇಳ್ತಿದ್ದೀವಿ ಗೋಲ್ಡ್ ಅನ್ನೋದು ಭಾಳಷ್ಟು ಪ್ರೀಷಿಯಸ್ ಮೆಟಲ್ ಅನ್ನು ಪರ್ಟಿಕ್ಯುಲರ್ ಮಾಡಿದಾಗ ಸೆಂಟೆನ್ಸ್ ಹೆಂಗೆ ಚೇಂಜ್ ಆಗುತ್ತಂತಲೂ ಹೇಳಿದ್ದೀನಿ ನಿಮಗೆ ಬೇರೆ ಬೇರೆ ಇದು ಉದಾಹರಣೆನೂ ಕೊಟ್ಟು ಅಭಿನವ್ ಬಿಂದ್ರಾ ಒನ್ ಎ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ಸ್ ಒನ್ ಎ ಗೋಲ್ಡ್ ಮೆಡಲ್ ಆರ್ ದ ಗೋಲ್ಡ್ ಆಫ್ ಸೌತ್ ಆಫ್ರಿಕಾ ಅದನ್ನೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಪರ್ಟಿಕ್ಯುಲರ್ ಮಾಡಿದಾಗ ಪರ್ಟಿಕ್ಯುಲರ್ ಇರಲಿಲ್ಲ ಅಂದಾಗ ವಿ ಕ್ಯಾನ್ ಸೇ ದೇರ್ ಈಸ್ ನೋ ಆರ್ಟಿಕಲ್ ಈಸ್ ನಾಟ್ ನೆಸಸರಿ ಫಾರ್ ದಿ ಮಟೀರಿಯಲ್ಸ್ ಆರ್ ಸಬ್ಸ್ಟೆನ್ಸ್ ಇನ್ ನೋಡಿ ಹಾಗಾಗಿ ಗೋಲ್ಡ್ ಈಸ್ ಎ ಪ್ರೀಷಿಯಸ್ ಮೆಟಲ್ ನೆಕ್ಸ್ಟ್ ಪ್ಲೂರಲ್ ಕೌಂಟಬಲ್ಸನ್ನು ನಾವು ಇನ್ ಜನರಲ್ ಸೆನ್ಸಲ್ಲಿ ಹೇಳುವಾಗ ಪ್ಲೂರಲ್ ಕೌಂಟಬಲ್ಸ್ ಜನರಲ್ ಸೆನ್ಸಲ್ಲಿ ಬಳಸ್ತೀವಿ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ ಲೈಕ್ ಚಾಕ್ಲೇಟ್ಸ್ ನೋಡಿ ಪ್ಲೂರಲ್ ಇದೆ ಜನರಲ್ ಸೆನ್ಸಲ್ಲಿ ಮಕ್ಕಳಿಗೆ ಎಲ್ಲ ಮಕ್ಳಿಗೆ ಇಷ್ಟ ತಾನೆ ಯಾರಿಗೇನು ಇಷ್ಟ ಇಲ್ಲಲ್ವ ಇಟ್ ಈಸ್ ವಿ ಸೇ ಇಟ್ ಇನ್ ಎ ಜನರಲ್ ಸೆನ್ಸ್ ಜನರಲ್ಲಾಗಿ ಹೇಳ್ತೀವಿ ಅವಾಗೆ ದ ಚಿಲ್ಡ್ರನ್ ಆಗಲಿ ಎ ಚಿಲ್ಡ್ರನ್ನು ಇಟ್ ಈಸ್ ಎ ರಾಂಗ್ ಯೂಸೇಜ್ ಅದನ್ನು ಬಳಸಬಾರ್ದು ಚಿಲ್ಡ್ರನ್ ಲೈಕ್ ಚಾಕ್ಲೇಟ್ಸ್ ದೆನ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಇನ್ ಮೆನಿ ಆಫೀಸಸ್ ನೋಡಿ ಕಂಪ್ಯೂಟರ್ಸ್ ವಿ ಸೇ ಇಟ್ ಇನ್ ಜನರಲ್ ಇದನ್ನ ಜನರಲ್ಲಾಗಿ ಹೇಳ್ತಾ ಇದ್ದೀವಿ ಸೊ ಅಂಥ ಟೈಮ್ದಲ್ಲಿ ಆರ್ಟಿಕಲ್ ಈಸ್ ನಾಟ್ ನೆಸಸರಿ ಅವಶ್ಯಕತೆ ಇಲ್ಲ ಇಟ್ ಈಸ್ ಕಾಲ್ಡ್ ಎ ಒಮಿಷನ್ ಆಫ್ ಆರ್ಟಿಕಲ್ ನೋ ಆರ್ಟಿಕಲ್ ಈಸ್ ನೀಡೆಡ್ ಇನ್ ಕೇಸ್ ಇದೇ ಥರ ಸೆಂಟೆನ್ಸ್ ಕೊಟ್ಟು ಡ್ಯಾಶ್ ಹಾಕಿದ್ರು ಫಸ್ಟಿಗೆ ಅಂದರೆ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ ನೋ ಆರ್ಟಿಕಲ್ ಆರ್ ನನ್ ಅಂತ ಯಾವುದೇ ಆರ್ಟಿಕಲ್ ಅವಶ್ಯಕತೆ ಇರೋದಿಲ್ಲ ದೆನ್ ಬಿಫೋರ್ ದಿ ಲ್ಯಾಂಗ್ವೇಜಸ್ ಭಾಷೆಗಳನ್ನು ಹೇಳುವಾಗ ದೆ ಸ್ಪೀಕ್ ಪಂಜಾಬಿ ನಾಟ್ ಎ ಪಂಜಾಬಿ ದೆ ಸ್ಪೀಕ್ ಅ ಪಂಜಾಬಿ ಅಟ್ ಹೋಮ್ ದೆ ಸ್ಪೀಕ್ ಪಂಜಾಬಿ ಅಟ್ ಹೋಮ್ ನೋಡಿ ಲ್ಯಾಂಗ್ವೇಜನ್ನು ಬಳಸುವಾಗ ದೆರ್ ಈಸ್ ನೋ ಆರ್ಟಿಕಲ್ ಇಲ್ಲ ಅಲ್ಲಿನ ಬಳಸಬಾರ್ದು ವಿ ಆರ್ ಸ್ಟಡಿಂಗ್ ಇಂಗ್ಲೀಷ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಎಸ್ ವಿ ಆರ್ ಸ್ಟಡಿಂಗ್ ಇಂಗ್ಲೀಷ್ ಎಸ್ ನೋಡಿ ಇಂಗ್ಲೀಷ್ ಈಸ್ ಅ ಲ್ಯಾಂಗ್ವೇಜ್ ಬಿಫೋರ್ ದಿ ಲ್ಯಾಂಗ್ವೇಜಸ್ ದ ಆರ್ಟಿಕಲ್ ಶುಡ್ ಬಿ ಒಮಿಟೆಡ್ ಆ್ಯಂಡ್ ಅನದರ್ ರೂಲ್ ಈಸ್ ಬಿಫೋರ್ ದಿ ನೇಮ್ಸ್ ಆಫ್ ದಿ ರಿಲೇಷನ್ಸ್ ಸಂಬಂಧಗಳು ಹೇಳುವಾಗ ಎ ಫಾದರ್ ಅಲ್ಲ ಎ ಫಾದರ್ ಎ ಮದರ್ ಸಿಸ್ಟರ್ ಎ ಬ್ರದರ್ ಲೈಕ್ ದಟ್ ಓನ್ಲಿ ಎಕ್ಸೆಟ್ರಾ ಈ ಥರ ಹೇಳುವಾಗ ವಿ ಕ್ಯಾನ್ ಒಮಿಟ್ ದಿ ಆರ್ಟಿಕಲ್ಸನ್ನು ಒಮಿಟ್ ಮಾಡಬೇಕು ಫ್ರೆಂಡ್ಸ್ ಐ ಥಿಂಕ್ ಆಲ್ ಆಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಟಾಪಿಕ್ ಅಬೌಟ್ ಆರ್ಟಿಕಲ್ಸ್ ಐ ಹೋಪ್ ಐ ಮೇಡ್ ಇಟ್ crystal clear. It means without any doubts, I think. If you have any doubts, please comment in the comment box. Okay, which will help us to teach in a better manner. ನಿಮಗೆ ಎಲ್ಲಾದರೂ ಕಷ್ಟ ಆಗ್ತಾ ಇದ್ದರೆ ಸರ್ ಇಂಥ ಟಾಪಿಕಲ್ಲಿ ಇದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ವಿ ಕ್ಯಾನ್ ಟೀಚರ್ಸ್ ಇನ್ ಎ ಬೆಟರ್ ಮ್ಯಾನರ್ ಇನ್ನೂ ಉತ್ತಮಪಡಿಸೋದಕ್ಕೆ ಸಾಧ್ಯ ಆದರೆ ಅದನ್ನು ಇನ್ನೂ ಉತ್ತಮಪಡಿಸೋಣ. ಅವರ್ ಏಮ್ ನಮ್ಮ ಗುರಿ ಒಂದೇ, ಇಟ್ ಶುಡ್ ಬಿ ರೀಚ್ ಟು ಆಲ್, ಎಲ್ಲರಿಗೂ ಸೇರಬೇಕು. ಆ್ಯಂಡ್ ವಿ ಶುಡ್ ಯು ಗೆಟ್ ಸಕ್ಸಸ್ ಇನ್ ದ ಎಕ್ಸಾಮಿನೇಷನಲ್ಲಿ ನಿಮಗೆ ಸಕ್ಸಸ್ ಸಿಗಲಿ. ಓಕೆ, ಆಲ್ ದಿ ಬೆಸ್ಟ್ ಫ್ರೆಂಡ್ಸ್, ಎಂಜಾಯ್ ಇಟ್.